ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. BSc ಸೆಮಿಸ್ಟರ್ 4 ಕನ್ನಡ. AICC 4 ಕನ್ನಡ ಭಾಷಾ ಪಠ್ಯ ವರದಾ 4. ಘಟಕ 4 ಸಂಕಿರಣ 1. ವಿಜ್ಞಾನ ಮತ್ತು ಧರ್ಮ. ಜಿ. ರಾಮಕೃಷ್ಣ. ಕರ್ತೃ, ಕೃತಿ ಪರಿಚಯ. ಕನ್ನಡದ ಪ್ರಮುಖ ವೈಜ್ಞಾನಿಕ ಬರಹಗಾರರಲ್ಲಿ ಜಿ. ರಾಮಕೃಷ್ಣ ಒಬ್ಬರು. 1939 ರ ಜೂನ್ 17 ರಂದು ಮಾಗಡಿ ಬಳಿಯ ಕೆಂಪಸಾಗರದಲ್ಲಿ ಜನಿಸಿದ ಜಿ. ರಾಮಕೃಷ್ಣ ಅವರ ಪೂರ್ಣಹೆಸರು ಗಂಪಲಹಳ್ಳಿ ರಾಮಕೃಷ್ಣ. ಇವರ ತಂದೆ ಸುಬ್ರಹ್ಮಣ್ಯಂ, ತಾಯಿ ನರಸಮ್ಮ. ರಾಮಕೃಷ್ಣರ ಪ್ರಾಥಮಿಕ ವಿದ್ಯಾಭ್ಯಾಸ ಕೆಂಪಸಾಗರ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸ ಮಾಗಡಿಯಲ್ಲಿ ನಡೆಯಿತು. ವಾರಾನ್ನ, ಭಿಕ್ಷಾನ್ನ ಮಾಡಿಕೊಂಡು ಕಷ್ಟಪಟ್ಟು ಓದಿ ಮೈಸೂರಿಗೆ ಬಂದ ಜಿ. ರಾಮಕೃಷ್ಣ ಅವರು ಸಂಸ್ಕೃತ, ವೇದ, ತತ್ವಶಾಸ್ತ್ರಗಳನ್ನು ಕಲಿತು ಪಂಡಿತರಾದರು. ಮೈಸೂರು ವಿಶ್ವವಿದ್ಯಾಲಯದಿಂದ B.A. ಆನರ್ಸ್ M.A. ಸಂಸ್ಕೃತ ಪದವಿ ಮತ್ತು ಪುಣೆ ವಿಶ್ವವಿದ್ಯಾಲಯದಿಂದ M.A. ಇಂಗ್ಲಿಷ್ ಪದವಿ ಗಳಿಸಿದ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒರಿಜಿನ್ ಅಂಡ್ ಗ್ರೋತ್ ಆಫ್ ಡಾಟಾ ಇನ್ ವೇದಿಕ್ ಲಿಟ್ರಚರ್ ಮಹಾಪ್ರಬಂಧ ಮಂಡಿಸಿ Ph.D. ಪದವಿ ಪಡೆದರು. ವೇಲ್ಸ್ ವಿಶ್ವವಿದ್ಯಾಲಯದಿಂದ ಕೋಲ್ರಿಜ್ ಅಂಡ್ ಮಿಸ್ಟಿಸಿಸಮ್ ಎಂಬ ಮಹಾಪ್ರಬಂಧ ಮಂಡಿಸಿ ಮತ್ತೊಂದು ಉನ್ನತ ಡಿಪ್ಲೊಮಾ ಪದವಿ ಗಳಿಸಿದರು. ರಾಮಕೃಷ್ಣ ಅವರು ಮೊದಲು ಉದ್ಯೋಗಕ್ಕಾಗಿ ಸೇರಿದ್ದು ಅಕೌಂಟೆಂಟ್ ಜನರಲ್ರವರ ಕಚೇರಿಯಲ್ಲಿ. ಅಲ್ಲಿ 1 ವರ್ಷ ಕಾರ್ಯನಿರ್ವಹಿಸಿದ ನಂತರ ಮೈಸೂರು ವಿಶ್ವವಿದ್ಯಾಲಯದ UGC ರಿಸರ್ಚ್ ಫೆಲೋ ಆಗಿ ಆಯ್ಕೆಗೊಂಡರು. ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಕೆಲಕಾಲ ಸಂಶೋಧನಾ ಸಹಾಯಕರಾಗಿದ್ದರು. ಹಾಗೂ ಮಹಾರಾಷ್ಟ್ರದ ಅಂಬೇಡ್ಕರ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ, ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕಾರ್ಯನಿರ್ವಹಿಸಿದರು. ವಿಶ್ವಾದ್ಯಂತ ಸಂಚರಿಸಿ ವಿಶಾಲ ಅನುಭವ ಪಡೆದ ಇವರು ಹಲವಾರು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ಮಾಲೆ ಪ್ರಕಾಶನ ಮತ್ತು ಅಚಲ ಮಾಸಪತ್ರಿಕೆ ಪ್ರಕಾಶನದ ಸಂಪೂರ್ಣ ಹೊಣೆ ಹೊತ್ತ ಜಿ. ರಾಮಕೃಷ್ಣ ಅವರು ಹೊಸತು ಪತ್ರಿಕೆಯ ಸಂಪಾದಕತ್ವವನ್ನು ನಿರ್ವಹಿಸಿದರು. ಕೃತಿಗಳು: ಮುನ್ನೋಟ, ವೈಚಾರಿಕ ಜಾಗೃತಿ, ದೇವಿಪ್ರಸಾದ್, ಲೋಕಾಯತ ದರ್ಶನ, ಬಾನುನವೆ, ವಾನರನಿಂದ ಮಾನವ, ದರ್ಶನ, ಭಾರತೀಯ ವಿಜ್ಞಾನದ ಹಾದಿ ಇವು ಜಿ. ರಾಮಕೃಷ್ಣ ಅವರ ಕೆಲ ಪ್ರಮುಖ ವೈಚಾರಿಕ ಕೃತಿಗಳು. ಭಗತ್ ಸಿಂಗ್, ಭೂಪೇಶಗುಪ್ತ, ಜೆಗೆವಾರ, ಲೆನಿನ್ ಮುಂತಾದವು ಇವರ ವ್ಯಕ್ತಿಚಿತ್ರಗಳು. ಇವರು ಹಲವಾರು ಕೃತಿಗಳ ಅನ್ನೂ ಸಂಪಾದಿಸಿದ್ದಾರೆ. ಭಾರತೀಯ ಮೂಲತತ್ವಗಳ ಜೊತೆಗೆ ಮಾರ್ಕ್ಸ್ ತತ್ವಗಳ ಬಗೆಗೂ ಒಲವು ಹೊಂದಿರುವ ರಾಮಕೃಷ್ಣ ಅವರು ಆ ಕುರಿತಾದ ಅನೇಕ ಅನುವಾದಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಜಿ. ರಾಮಕೃಷ್ಣ ಅವರ ಮುನ್ನೋಟ, ಆಯತನ, ಭಾರತೀಯ ವಿಜ್ಞಾನದ ಹಾದಿ ಈ ಕೃತಿಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಂದಿದೆ. 2002 ರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿನಯದಿಂದ ನಿರಾಕರಿಸಿದರು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ, ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ ಗೌರವ ಪ್ರಶಸ್ತಿಗಳೂ ಸಂದಿವೆ. ಪ್ರಸ್ತುತ ವಿಜ್ಞಾನ ಮತ್ತು ಧರ್ಮ ಲೇಖನವನ್ನು ಜಿ. ರಾಮಕೃಷ್ಣ ಅವರ ಮುನ್ನೋಟ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಆಶಯ: ವಿಜ್ಞಾನ ಮತ್ತು ಧರ್ಮ ಜಿ. ರಾಮಕೃಷ್ಣ ಅವರ ಒಂದು ಪ್ರಮುಖ ವೈಜ್ಞಾನಿಕ ಲೇಖನ. ವಿಜ್ಞಾನ ಮತ್ತು ಧರ್ಮಗಳ ಹುಟ್ಟು, ಸ್ವರೂಪ, ಅವುಗಳ ನಡುವಿನ ವ್ಯತ್ಯಾಸ, ಏಕತಾನತೆ ಹಾಗೂ ನಿಲುವುಗಳನ್ನು ಕುರಿತು ವಿಶ್ಲೇಷಿಸುವುದು ಈ ಲೇಖನದ ಮೂಲ ಆಶಯ. ತಿರುಳು: ವಿಜ್ಞಾನ ಹಾಗೂ ಧರ್ಮಗಳು ಕೆಲ ವಿಷಯಗಳಲ್ಲಿ ಪೂರಕವಾಗಿದ್ದರೂ ಬಹುತೇಕ ವಿಷಯಗಳಲ್ಲಿ ಅವೆರಡು ವಿರುದ್ಧ ಪಂಥಗಳು ಎಂಬುದನ್ನು ಈ ಲೇಖನ ಸಾಬೀತುಪಡಿಸಿ ತೋರುತ್ತದೆ. ಧರ್ಮ ಮತ್ತು ವಿಜ್ಞಾನಗಳ ಉಗಮದಲ್ಲಿ ಏಕತಾನತೆಯಿದ್ದರೂ ಅವುಗಳು ಬೆಳೆದ ಮಾರ್ಗ ಮಾತ್ರ ಭಿನ್ನವಾದವುಗಳಾಗಿವೆ. ಅವುಗಳ ಗುರಿಗಳೂ ಬೇರೆ ಬೇರೆಯಾಗಿರುತ್ತವೆ. ತನಗೆಲ್ಲವೂ ಗೊತ್ತಿದೆ ಎಂದುಕೊಳ್ಳುವ ಧರ್ಮ ನಂಬಿಕೆ ಮತ್ತು ಭಾವನೆಗಳ ನೆಲಗಟ್ಟಿನ ಮೇಲೆ ನಿಂತರೆ, ಹೊಸ ಹೊಸ ಜ್ಞಾನವನ್ನು ಆಹ್ವಾನಿಸುವ ವಿಜ್ಞಾನ ಪ್ರಯೋಗಸಿದ್ಧವಾದ ವಾಸ್ತವತೆಯ ಮೇಲೆ ನಿಂತಿದೆ. ವಿಜ್ಞಾನ ಏನು, ಏಕೆ, ಹೇಗೆ ಇತ್ಯಾದಿ ಪ್ರಶ್ನೆಗಳನ್ನು ಎದುರಿಸಿ ಮುನ್ನಡೆದರೆ, ಧರ್ಮ ತಾನು ಪ್ರಶ್ನಾತೀತ ಎಂದುಕೊಂಡು ಯಾವುದನ್ನೂ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಕೆಂದು ತಾಕೀತು ಮಾಡುತ್ತದೆ. ಪ್ರಶ್ನಿಸುವವರಿಗೆ ಪಾಪಿಗಳ, ಧರ್ಮದ್ರೋಹಿಗಳ ಪಟ್ಟ ಕಟ್ಟುತ್ತದೆ. ಧರ್ಮ ಸುಳ್ಳು, ಸುಳ್ಳೇ ತಾನು ಪರಿಪೂರ್ಣ ಎಂದು ಹೇಳಿಕೊಂಡರೆ, ವಿಜ್ಞಾನಕ್ಕೆ ತಾನು ಪರಿಪೂರ್ಣವಲ್ಲವೆಂಬ ಅರಿವಿದೆ. ಧರ್ಮ ಬ್ರಹ್ಮಜ್ಞಾನವನ್ನು ಮಾತ್ರ ಜ್ಞಾನವೆಂದು ಒಪ್ಪಿದರೆ, ವಿಜ್ಞಾನ ಬಡಗಿಯ ಜ್ಞಾನವನ್ನು ಗೌರವಿಸುತ್ತದೆ. ವಿಜ್ಞಾನ ತನ್ನ ತಪ್ಪನ್ನು ಯಾರಾದರೂ ಪ್ರಯೋಗದ ಮೂಲಕ ತಪ್ಪೆಂದು ತೋರಿಸಿಕೊಟ್ಟರೆ ಒಪ್ಪಿಕೊಳ್ಳುತ್ತದೆ. ಆದರೆ ಧರ್ಮ ತಾನು ನಂಬಿದ ವಿಚಾರವನ್ನು ಯಾರಾದರೂ ತಪ್ಪೆಂದು ಹೇಳಿದರೆ ಅಂತಹವರನ್ನು ಸಹಿಸಿಕೊಳ್ಳುವುದಿಲ್ಲ. ಬಹುತೇಕವಾಗಿ ಅಂತಹವರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟದ್ದೇ ಹೆಚ್ಚು, ಅಥವಾ ಜೀವಂತ ಸುಟ್ಟು ಹಾಕಿದ್ದೇ ಹೆಚ್ಚು. ಗೆಲಿಲಿಯೋನಿಗೆ ಶಿಕ್ಷೆಯಾದದ್ದು, ಬ್ರೂನೋ ಮರಣದಂಡನೆಗೆ ಗುರಿಯಾದದ್ದು ಈ ಕಾರಣದಿಂದಲೇ ಎಂಬುದನ್ನು ಮರೆಯುವಂತಿಲ್ಲ.
ವಿಜ್ಞಾನ ಸಾಮಾಜಿಕ ಪರಿವರ್ತನೆಗೆ ಕಾರಣವಾದರೆ, ಧರ್ಮ ಎಷ್ಟೋ ಸಲ ಸಾಮಾಜಿಕ ಕ್ಷೋಭೆಗೆ ಕಾರಣವಾಗುತ್ತದೆ. ವಿಜ್ಞಾನಕ್ಕೆ ಜೀವಿಗಳೆಲ್ಲ ಒಂದೇಯಾದರೆ, ಧರ್ಮಕ್ಕೆ ಮಾನವರಲ್ಲಿಯೇ ಹಲವಾರು ಸ್ತರಗಳು ಕಾಣಿಸುತ್ತವೆ. ವಿಜ್ಞಾನ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನೊದಗಿಸಿದರೆ, ಧರ್ಮ ತಾತ್ಕಾಲಿಕ ಪರಿಹಾರವನ್ನಷ್ಟೇ ನೀಡಬಹುದು. ವಿಜ್ಞಾನ ಯಾವುದೇ ವಿಷಯ ಕುರಿತಂತೆ ಖಚಿತವಾದ ಉತ್ತರವನ್ನು ನೀಡಿದರೆ, ಧರ್ಮ ನೀಡುವ ಉತ್ತರಗಳು ಒಂದೇ ರೀತಿ ಇರುವುದಿಲ್ಲ, ಅವು ಭಿನ್ನ ಭಿನ್ನವಾಗಿರುತ್ತವೆ. ವಿಜ್ಞಾನ ತಪ್ಪು ಹೇಳಬಹುದು, ಆದರೆ ಸುಳ್ಳು ಹೇಳಲಾರದು. ತಪ್ಪು ತಪ್ಪೆಂದು ಗೊತ್ತಾದಾಗ ತಕ್ಷಣ ತಿದ್ದಿಕೊಳ್ಳುತ್ತದೆಯೇ ಹೊರತು ವಿತಂಡವಾದ ಮಾಡುವುದಿಲ್ಲ. ಸಂಸ್ಕೃತ ವೇದ ಉಪನಿಷತ್ತು, ಶಾಸ್ತ್ರ ಹಾಗೂ ವಿಜ್ಞಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಪರಿಣತಿ ಪಡೆದಿರುವ ಜಿ. ರಾಮಕೃಷ್ಣ ಅವರು, ಅವುಗಳ ಬಗ್ಗೆ ಇದಮಿತ್ತಂ ಎಂದು ಹೇಳಬಲ್ಲ ಪಾಂಡಿತ್ಯ ಸಂಪಾದಿಸಿದವರು. ಆದರೆ ಆ ಪಾಂಡಿತ್ಯ ಉಣಪಾಂಡಿತ್ಯವಲ್ಲ. ಅವರಲ್ಲಿರುವುದು ಜೀವಪರವಾದ ಪಾಂಡಿತ್ಯ ಮತ್ತು ವೈಜ್ಞಾನಿಕವಾದ ದೃಷ್ಟಿಕೋನ ಎಂಬುವುದು ಈ ಲೇಖನದಿಂದ ತಿಳಿದುಬರುವ ವಿಶೇಷ ಸಂಗತಿ. ಅವಿವೇಕವನ್ನು ಅವೈಜ್ಞಾನಿಕತೆಯನ್ನು ಪೋಷಿಸುವ ಧರ್ಮಾಂಧತೆಯಿಂದ, ಕಂದಾಚಾರದಿಂದ ಹೊರಬಂದು, ವಾಸ್ತವ ನೆಲಗಟ್ಟಿನ ಮೇಲೆ ನಿಂತು ವೈಚಾರಿಕತೆಯನ್ನು ಬೆಳೆಸಿಕೊಂಡು ಮುನ್ನಡೆಯಬೇಕೆಂಬ ಆಶಯ ಈ ಲೇಖನದಲ್ಲಿದೆ. ಸರಳನುವಾದ: ಮತಧರ್ಮವಿರುವುದು ವಿಶ್ವವನ್ನು ಬದಲಾಯಿಸಲು ಅಲ್ಲ, ಅದನ್ನು ಇರುವಂತೆಯೇ ಸಂರಕ್ಷಿಸುವುದಕ್ಕೆ, ಅದರಿಂದ ಯಾರಿಗೆ ಅತಿ ಹೆಚ್ಚಿನ ಲಾಭವಿದೆಯೋ ಅವರ ಲಾಭದ ಸಂರಕ್ಷಣೆಗೆ. ಜೆ. ಡಿ. ಬರ್ನಾಲ್. ಧರ್ಮವನ್ನು ಬಿಟ್ಟರೆ ವಿಜ್ಞಾನ ಕುರುಡಾಗುತ್ತದೆ ಮತ್ತು ವಿಜ್ಞಾನವನ್ನು ಬಿಟ್ಟರೆ ಧರ್ಮ ಕುಂಟಾಗುತ್ತದೆ ಎಂದು ಯಾರೋ ಪ್ರಖ್ಯಾತ ವಿಜ್ಞಾನಿಯೊಬ್ಬರು ಹೇಳಿದ ಮಾತಿನ ಅರ್ಥವೆಂದರೆ, ವಿಜ್ಞಾನ ಮತ್ತು ಧರ್ಮಗಳ ನಡುವೆ ತಿಕ್ಕಾಟದ ಅವಶ್ಯಕತೆಯಿಲ್ಲ, ಬದಲಾಗಿ ಅವೆರಡೂ ಒಂದಕ್ಕೊಂದು ಪೂರಕವಾಗಿವೆ ಎಂಬುದು. ಇದೇ ಸಮನ್ವಯ ದೃಷ್ಟಿ ಎಂಬ ಕಾರಣದಿಂದ ಅದನ್ನು ಒಪ್ಪಿದರೂ ಸಹ ವಿಜ್ಞಾನಿಯಾಗಲಿ ಧರ್ಮಜಿಜ್ಞಾಸುವಾಗಲಿ ತನ್ನ ನಿಯಮಗಳನ್ನಲ್ಲದೆ ಇತರ ನಿಯಮಗಳನ್ನೊಪ್ಪಿ ತನ್ನ ಕ್ಷೇತ್ರದಲ್ಲಿ ಮುನ್ನಡೆಯಲಾರ. ಧರ್ಮ ಸತ್ಯಾನ್ವೇಷಣೆಯ ಮಾರ್ಗವನ್ನು ಅವಲಂಬಿಸಿ ವೈಜ್ಞಾನಿಕ ಸತ್ಯದತ್ತ ಹೋಗಲು ಸಾಧ್ಯವಿಲ್ಲ. ಅಂತೆಯೇ ವೈಜ್ಞಾನಿಕ ಅಳತೆಗೋಲನ್ನು ಧರ್ಮದ ಕ್ಷೇತ್ರದಲ್ಲಿ ಪ್ರಯೋಗಿಸಿದರೆ ಅದು ತನ್ನತನವನ್ನು ಕಳೆದುಕೊಳ್ಳುತ್ತದೆ. ವಿಜ್ಞಾನದಿಂದ ಅಗಾಧ ಪೆಟ್ಟನ್ನು ತಪ್ಪಿಸಿಕೊಳ್ಳಲು ಧರ್ಮ ಸಹಜವಾಗಿಯೇ ಸಮನ್ವಯ ತಂತ್ರವನ್ನನುಸರಿಸಬೇಕಾಗಿದೆ. ಆದರೆ ಈ ಅವಶ್ಯಕತೆ ವಿಜ್ಞಾನಕ್ಕಿಲ್ಲ. ವಿಜ್ಞಾನ ಉದ್ದಟತನದ ಮಾರ್ಗವನ್ನು ಹಿಡಿಯುತ್ತದೆ. ತನಗೆ ತಿಳಿಯದ್ದು ಏನೂ ಇಲ್ಲವೆಂಬ ರೀತಿಯಲ್ಲಿ ಬೇರೆ ಅಭಿಪ್ರಾಯಗಳನ್ನೆಲ್ಲ ವಿಜ್ಞಾನ ಪ್ರಶ್ನಿಸುತ್ತದೆ ಎಂದು ಕೆಲವರ ಅಭಿಪ್ರಾಯ. ಆದರೆ ಇದು ತಪ್ಪು ಗ್ರಹಿಕೆ. ವಿಜ್ಞಾನ ತಾನು ಸರ್ವಜ್ಞತ್ವ ಪದವಿಯನ್ನು ಪಡೆದಿರುವುದಾಗಿ ಭಾವಿಸುವುದಿಲ್ಲ. ವಿಜ್ಞಾನಿಯೊಬ್ಬ ಹಾಗೇನಾದರೂ ಭಾವಿಸಿಕೊಂಡರೆ ಅವನು ವಿಜ್ಞಾನಕ್ಕೆ ಅಪಚಾರವೆಸಗಿದಂತೆ ಅಷ್ಟೇ. ಹಾಗೆ ನೋಡಿದರೆ ಸರ್ವಜ್ಞತ್ವವನ್ನು ಧರ್ಮ ತನ್ನಲ್ಲಿ ಆರೋಪಿಸಿಕೊಳ್ಳುತ್ತದೆ. ಅತೀಂದ್ರಿಯ ಜ್ಞಾನದ ಸಾಧನೆಯಿಂದ ತಿಳಿದುಬಂದಿರುವ ಸತ್ಯ ಎಂಬ ಹೆಸರಿನಲ್ಲಿ ಅಜ್ಞಾತವಾದ ವಿಷಯವೇ ಇಲ್ಲವೆಂಬಂತೆ ಧರ್ಮ ನಡೆದುಕೊಳ್ಳುತ್ತದೆ. ವಿಜ್ಞಾನ ಮತ್ತು ಧರ್ಮಗಳ ನಡುವಣ ಹೊಂದಾಣಿಕೆಯಾಗಲಿ ವಿರೋಧವಾಗಲಿ ಈ ಎಲ್ಲಾ ವಿಷಯಗಳ ಹಿನ್ನೆಲೆಯಲ್ಲಿ ಗಮನಕ್ಕೆ ಬರಬೇಕು. ಧರ್ಮದ ಕಲ್ಪನೆಯ ಬಗ್ಗೆ ಒಂದು ಅಂಶವನ್ನು ನೆನಪಿನಲ್ಲಿಡಬೇಕು. ಧರ್ಮವೆಂದರೆ ಸಮಾಜವನ್ನು ಭರಿಸುವ ನಿಯಮ. ಅದು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತದೆ. ಧರ್ಮವೆಂದರೆ ಮತಧರ್ಮ, ಕೆಲವು ನಂಬಿಕೆ ಮತ್ತು ಆಚಾರಗಳ ವ್ಯವಸ್ಥಿತ ಕ್ರಮ. ಯಾವುದೋ ದೈವಿಕ ಶಕ್ತಿ ವಿಶ್ವವನ್ನೆಲ್ಲ ನಿಯಮಿಸಿದೆ, ಆ ಶಕ್ತಿಯನ್ನು ಪ್ರಾರ್ಥನೆ, ಪೂಜೆ, ಯಜ್ಞ ಇತ್ಯಾದಿಗಳಿಂದ ಒಲಿಸಿಕೊಳ್ಳಲು ಸಾಧ್ಯ. ಆ ಶಕ್ತಿ ಶ್ರದ್ಧಾಮಾತ್ರದಿಂದ ಸಿದ್ಧವಾಗುತ್ತದೆಯೇ ಹೊರತು ಜ್ಞಾನಕ್ಕೆ ನಿಲುಕುವಂತದಲ್ಲ. ಕೆಲವು ಮಹಾತ್ಮರಿಗೆ ಆ ದಿವ್ಯಶಕ್ತಿಯೊಡನೆ ನೇರ ಸಂಪರ್ಕ ಸಾಧ್ಯವಾಗುತ್ತದೆ. ಇದರಿಂದಾಗಿ ಅವರಿಗೆ ಸಮ್ಯಕ್ದರ್ಶನ ಉಂಟಾಗಿ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸತ್ಯದ ಅರಿವು ಅವರಲ್ಲಿ ಮೂಡುತ್ತದೆ. ಹುಲುಮಾನವನಿಗೆ ಅಂತಹವರ ಪ್ರೇರಣೆಯಿಂದ ಅಪರೋಕ್ಷಾನುಭೂತಿ ಲಭಿಸಬಹುದು. ಇದು ಧರ್ಮಪಂಥದ ನಿಲುವು. ವಿಜ್ಞಾನ ಪಂಥದ ನಿಲುವು ಇದರಿಂದ ಭಿನ್ನವಾದುದು. ವಿಜ್ಞಾನವು ಕೆಲವು ನಂಬಿಕೆ ಮತ್ತು ಆಚಾರಗಳ ವ್ಯವಸ್ಥಿತ ಕ್ರಮ. ಆದರೆ ಆ ನಂಬಿಕೆಗಳ ಆಧಾರ ಬೇರೆ. ಪ್ರಕೃತಿ ನಿಯಮಗಳಿಂದ ನಿರ್ಧರಿತವಾಗಿರುವ ಭೌತಿಕ ಪ್ರಕ್ರಿಯೆಯ ಫಲವೇ ಈ ವಿಶ್ವ ಎಂಬುದು ಅದರ ಆಧಾರ. ಈ ನಿಯಮಗಳನ್ನು ಮಾನವ ಎಷ್ಟರ ಮಟ್ಟಿಗೆ ತಿಳಿಯುತ್ತಾನೋ ಅಷ್ಟರ ಮಟ್ಟಿಗೆ ಪ್ರಕೃತಿಯ ಮೇಲೆ ಅವನು ಹಿಡಿತ ಪಡೆಯಬಲ್ಲ. ಈ ನಿಯಮಗಳನ್ನು ಪೂಜೆ ಪುನಸ್ಕಾರಗಳಿಂದ ಬದಲಿಸಲು ಸಾಧ್ಯವಿಲ್ಲ. ವಿಶ್ಲೇಷಣೆ, ತರ್ಕ ಮತ್ತು ಅನುಭವಗಳ ಅನುವಿಲ್ಲದೆ ಆ ನಿಯಮಗಳ ಜ್ಞಾನವನ್ನು ಪಡೆಯುವುದು ಅಶಕ್ಯ. ಆ ನಿಯಮಗಳು ನಮ್ಮ ತಿಳುವಳಿಕೆಗೆ ಬಾರದಂತಹವಲ್ಲ. ಪ್ರಕೃತಿಯೊಡನೆ ಮಾನವನ ಸತತ ಹೋರಾಟ ಈ ತಿಳುವಳಿಕೆಯನ್ನು ವೃದ್ಧಿಗೊಳಿಸುತ್ತದೆ. ಆದ್ದರಿಂದ ಮಾನವ ಕೇವಲ ಅಸಹಾಯಕತೆಗೆ ತುತ್ತಾಗಿ ಸೊರಗಬೇಕಾಗಿಲ್ಲ. ತಾನು ಪಡೆದ ಜ್ಞಾನದ ಸತ್ಯಾಸತ್ಯತೆಯನ್ನು ಮಾನವ ಪ್ರಯೋಗದಿಂದ ದೃಢಪಡಿಸಿಕೊಳ್ಳಬಹುದು. ಆದರೆ ಧರ್ಮದ ನೆಲೆಯಲ್ಲಿ ಈ ರೀತಿಯ ಮಾರ್ಗಕ್ಕೆ ಸ್ಥಾನವಿಲ್ಲ. ವಿಜ್ಞಾನ ಮತ್ತು ಧರ್ಮ ವಿಭಿನ್ನವಾದ ತಳಹದಿಗಳ ಮೇಲೆ ನಿಂತು ಪರಸ್ಪರ ವಿರುದ್ಧ ತತ್ವಗಳನ್ನು ಪ್ರತಿಪಾದಿಸುವುದರಿಂದ ಅವೆರಡರ ನಡುವಣ ತಿಕ್ಕಾಟ ಸಹಜವಾಗಿಯೇ ಉಂಟಾಗುತ್ತದೆ.
ಭಾರತೀಯ ತತ್ವಶಾಸ್ತ್ರದಲ್ಲಿ ಕಂಡುಬರುವ ಸ್ವಭಾವವಾದ ಮತ್ತು ಈಶ್ವರವಾದಗಳ ನಡುವಣ ಘರ್ಷಣೆ ವಿಜ್ಞಾನ ಮತ್ತು ಧರ್ಮಗಳ ನಡುವಣ ದ್ವಂದ್ವವೇ ಆಗಿದೆ ಎನ್ನಬಹುದು. ಘಟನೆಗಳು ಒಂದು ನಿಯಮಕ್ಕೆ ಬದ್ಧವಾಗಿ ಸಂಭವಿಸುತ್ತವೆ. ಇದರಲ್ಲಿ ಆಕಸ್ಮಿಕವೇನೂ ಇಲ್ಲ. ದೈವೀ ಶಕ್ತಿಯ ಪ್ರೇರಣ ಎಂಬುದಂತೂ ಇಲ್ಲವೇ ಇಲ್ಲ. ಆ ನಿಯಮದ ಅರಿವಿಲ್ಲದಿದ್ದಾಗ ಅದು ಆಕಸ್ಮಿಕವೆಂದೋ ದೈವಶಕ್ತಿಯೆಂದೋ ತೋರಬಹುದು ಅಷ್ಟೇ. ಇದು ಸ್ವಭಾವವಾದ. ಇಂದಿನ ವಿಜ್ಞಾನ ಮಾರ್ಗದ ಮೂಲಭೂತ ಭಾವನೆ ಹಿಂದಿನ ನಮ್ಮ ಸ್ವಭಾವವಾದದಲ್ಲಿ ಅಡಕವಾಗಿದೆಯೆನ್ನಲು ಅಡ್ಡಿಯಿಲ್ಲ. ವಿಜ್ಞಾನ ಮತ್ತು ಧರ್ಮಗಳ ನಡುವೆ ಏಕತಾನತೆ ಕಾಣಬರುವುದು ಕೇವಲ ಅವುಗಳ ಉಗಮಸ್ಥಾನದಲ್ಲಿ ಮಾತ್ರ. ನಂತರದ ವಿಕಾಸದಲ್ಲಿ ಅವು ಭಿನ್ನ ಮಾರ್ಗಗಳಲ್ಲಿ ಬೆಳೆದಿರುವುದು ಸುಸ್ಪಷ್ಟ. ಇದಕ್ಕೆ ವೇದ ಮತ್ತು ಉಪನಿಷತ್ತುಗಳ ಸಾರವನ್ನು ಗ್ರಹಿಸಿದರೆ ಒಂದು ವ್ಯತ್ಯಾಸ ಪ್ರಮುಖವಾಗಿ ಕಾಣುತ್ತದೆ. ಋಗ್ವೇದದ ಒಬ್ಬ ಕವಿಯ ದೃಷ್ಟಿಯಲ್ಲಿ ಆತನ ಕವಿತೆ ರಥವನ್ನು ಮಾಡುವ ಬಡಗಿಯೊಬ್ಬನ ಕೆಲಸಕ್ಕೆ ಸಮಾನವಾದುದು. ಆತ ಬಡಗಿಯನ್ನು ಹೀಯಾಳಿಸುವುದಿಲ್ಲ, ದೈಹಿಕ ಶ್ರಮವನ್ನು ತೆಗಳುವುದಿಲ್ಲ. ಋಗ್ವೇದದ ಒಂದು ಮಂತ್ರದಲ್ಲಿ ಬಡಗಿಯನ್ನು ಜ್ಞಾನಿಯೆಂದು ಪರಿಗಣಿಸಲಾಗಿದೆ. ಆದರೆ ಉಪನಿಷತ್ತುಗಳಿಗೆ ಬಂದರೆ ಇದು ಸಾಧ್ಯವೇ ಇಲ್ಲ. ಅಲ್ಲಿ ಜ್ಞಾನಿಯೆಂದರೆ ಬ್ರಹ್ಮಜ್ಞಾನಿ ಮಾತ್ರ. ಬಡಗಿಯ ಜ್ಞಾನ ತುಚ್ಛವಾದದ್ದು. ಅಲ್ಲಿ ದೈಹಿಕ ಶ್ರಮಕ್ಕೆ ಬೆಲೆಯಿಲ್ಲ ಮತ್ತು ಬ್ರಹ್ಮಜ್ಞಾನ ಕೆಲವು ಬುದ್ಧಿವಂತ ಋಷಿಗಳ ಸ್ವತ್ತು ಮಾತ್ರ. ಅದೊಂದು ರಹಸ್ಯ ಜ್ಞಾನವಾದ್ದರಿಂದ ಅದನ್ನು ಎಲ್ಲರಿಗೂ ತಿಳಿಸುವಂತೆಯೂ ಇಲ್ಲ. ಹೀಗೆ ಜ್ಞಾನವೆಂಬುದು ವೈಭವಪೂರಿತವಾದ ಅನಿರ್ದಿಷ್ಟವಾದ ಅಮೂರ್ತ ಜ್ಞಾನವಾಗಿ ಮಾರ್ಪಡುತ್ತದೆ. ಯಾಜ್ಞವಲ್ಕ, ಜನಕ ಇತ್ಯಾದಿ ಮೇಧಾವಿಗಳಿಗೆ ಮಾತ್ರ ಅದು ಲಭ್ಯ. ಆದರೆ ಅವರು ಈ ರಹಸ್ಯ ಜ್ಞಾನ ಪಡೆದುಕೊಳ್ಳಲು ಕಾಲ ವ್ಯಯಮಾಡುವಾಗ ಅವರ ಉಪಚಾರ ನಡೆಯಬೇಕಲ್ಲ. ಬೇರೆಯವರ ಉತ್ಪಾದನೆ ತಮ್ಮದಾಗುವಂತಿದ್ದರೆ ಮಾತ್ರ ರಹಸ್ಯಜ್ಞಾನಕ್ಕಾಗಿ ಅವರು ಶ್ರಮ ವಹಿಸಬಹುದು. ವೇದದ ಕಾಲದಲ್ಲಿ ಉತ್ಪಾದನಾ ವ್ಯವಸ್ಥೆ ಇನ್ನೂ ಕೆಳಮಟ್ಟದಲ್ಲಿತ್ತು ಮತ್ತು ಪ್ರತಿಯೊಬ್ಬರೂ ದುಡಿಮೆಯಲ್ಲಿ ತೊಡಗಬೇಕಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿ ಉತ್ಪಾದನಾ ಕಾರ್ಯದಲ್ಲಿ ತೊಡಗದೆಯೇ ಜೀವನ ಸಾಗಿಸುವಂತಿರಲಿಲ್ಲ. ಇನ್ನೊಬ್ಬನ ಉತ್ಪಾದನೆಯಲ್ಲಿ ಮತ್ತೊಬ್ಬನು ಬದುಕುವುದು ಸಾಧ್ಯವಿರಲಿಲ್ಲ. ಅರ್ಥಾತ್ ಶೋಷಣೆ ಸಾಮಾಜಿಕ ಪಿಡುಗಾಗಿ ಬೆಳೆದಿರಲಿಲ್ಲ. ಉತ್ಪಾದನಾ ಸಾಮಗ್ರಿಗಳು ಬೆಳೆದು ತಾಂತ್ರಿಕ ಜ್ಞಾನವೂ ಹೆಚ್ಚಿ ಅಧಿಕ ಮಟ್ಟದ ಉತ್ಪಾದನೆ ಸಾಧ್ಯವಾದಾಗ ರಾಜರು ಮತ್ತು ರಾಜಾಶ್ರಯ ಪಡೆದಿದ್ದ ತತ್ವಜ್ಞಾನಿಗಳು ತಮ್ಮದೇ ಆದ ಬೌದ್ಧಿಕ ಪ್ರಪಂಚದಲ್ಲಿ ವ್ಯವಹರಿಸುತ್ತಾ ಅವರು ತಮ್ಮ ವರ್ಗದ ತತ್ವಪ್ರಣಾಳಿಕೆಯನ್ನು ರೂಪಿಸಲಾರಂಭಿಸಿದರು. ಇದೇ ಭಾವನಾವಾದದ ಪ್ರಾರಂಭದ ದೆಸೆ. ಶೋಷಕ ವರ್ಗದ ಅತ್ಯಂತ ಪ್ರಬಲವಾದ ಸೈದ್ಧಾಂತಿಕ ಅಸ್ತ್ರ ಅದು. ಅದರೊಟ್ಟಿಗೆ ಶೋಷಿತ ವರ್ಗದ, ಅಂದರೆ ದುಡಿಯುವ ಜನರ ತತ್ವಸಿದ್ಧಾಂತವೂ ಬೆಳೆಯಿತು. ಅದೆಂದರೆ ಭೌತವಾದ, ಮಟೀರಿಯಲಿಸಂ. ದುಡಿಯುವ ವ್ಯಕ್ತಿ ಪ್ರಕೃತಿ ಸುಳ್ಳೆಂದು ವಾದ ಹೂಡಲಾರ. ಏಕೆಂದರೆ ಅವರ ಗದ್ದೆಗೆ ಬೇಕಾದ ನೀರು, ಅಗೆತ, ಪೈರು, ಗೊಬ್ಬರಗಳೆಲ್ಲ ರಹಸ್ಯವಲ್ಲ. ಅವಿಲ್ಲದಿದ್ದರೆ ಬೆಳೆ ಇಲ್ಲ, ಆಹಾರವಿಲ್ಲ. ಅವಕ್ಕೆಲ್ಲ ಸ್ವತಂತ್ರ ಅಸ್ತಿತ್ವವಿಲ್ಲವೆಂದು ಅವನು ಕೈಕಟ್ಟಿ ಕೂತರೆ ಅವನಿಗೂ ಅನ್ನವಿಲ್ಲ. ಜನಕ ಮಹಾರಾಜನಿಗೂ ಅನ್ನವಿಲ್ಲ. ಪ್ರಕೃತಿಯೊಡನೆ ಪ್ರತಿನಿತ್ಯ ಸೆಣಸಾಟ ನಡೆಸಿ ತನ್ನ ಶಕ್ತಿ ಮತ್ತು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಆ ದುಡಿಮೆಗಾರ ಕಚ್ಚಾ ವೇದಾಂತಿಯಲ್ಲ. ಅವನೊಬ್ಬ ನಿಷ್ಠಾವಂತ ವಿಜ್ಞಾನಿ. ಭಾವನಾವಾದಿಯಂತೆ ಮಂತ್ರದಿಂದ ಮಾವಿನಕಾಯಿ ಉದುರಿಸುವುದರಲ್ಲಿ ಅವನಿಗೆ ನಂಬಿಕೆಯಿಲ್ಲ. ದುಡಿಮೆಯಿಂದ ಸತ್ಯವನ್ನರಿಯುವವನು ಅವನು. ತಾನು ಭಾವಿಸಿದ್ದೇ ಸತ್ಯವೆಂದುಕೊಂಡು ಭ್ರಮಿಸುವುದನ್ನು ಅವನು ಭಾವನಾವಾದಿಗೆ ಬಿಡುತ್ತಾನೆ. ಭಾವನಾವಾದಕ್ಕೆ ಊರುಗೋಲು ಧರ್ಮ, ಭೌತವಾದಕ್ಕೆ ಊರುಗೋಲು ವಿಜ್ಞಾನ. ಇವೆರಡೂ ಈ ಸ್ವರೂಪವನ್ನು ತಾಳುವ ಮೊದಲು, ಅಂದರೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ, ಇವೆರಡೂ ಒಂದೇ ನೆಲೆಯಿಂದ ಹುಟ್ಟಿಕೊಂಡವು. ಅಂದಿನ ಮಾನವನ ಪ್ರಕೃತಿ ಜ್ಞಾನ ಅತ್ಯಲ್ಪ. ಆದ್ದರಿಂದ ಪ್ರಕೃತಿ ನಿಯಮಗಳು ಅವನಿಗೆ ಪಕ್ಕಾಗಿರಲಿಲ್ಲ. ಹೀಗಾಗಿ ಪ್ರಕೃತಿಯ ಮೇಲೆ ಅವನಿಗೆ ಹೇಳಿಕೊಳ್ಳುವಂತಹ ಹಿಡಿತವೇ ಇರಲಿಲ್ಲ. ಮುಂದಿನ ಕಾಲದಲ್ಲಿ ಮಾಂತ್ರಿಕತೆಯಿಂದ ಹೊರಗಣ ಪ್ರಪಂಚದ ಮೇಲೆ ಹತೋಟಿ ಪಡೆಯಬಹುದೆಂಬ ಕಲ್ಪನೆ ಬಲವಾಗಿ ಬೆಳೆಯಿತು. ಆಗಿನ ಮಾಂತ್ರಿಕತೆಯೆಂದರೆ ಪ್ರಕೃತಿ ನಿಯಮವನ್ನು ತಿಳಿಯುವ ಮೊದಲು ಮುಗ್ಧ ಮಾನವ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅನುಸರಿಸುತ್ತಿದ್ದ ಮಾರ್ಗ. ಅದರಿಂದ ನಿಜಕ್ಕೂ ಶಕ್ತಿ ಹೆಚ್ಚುತ್ತಿರಲಿಲ್ಲ, ಆದರೆ ತನ್ನ ಕೆಲಸದಲ್ಲಿನ ನಿಷ್ಠೆ ಹೆಚ್ಚುತ್ತಿತ್ತು, ಇಲ್ಲವೇ ಮಾನಸಿಕ ತುಮುಲ ಕಡಿಮೆಯಾಗುತ್ತಿತ್ತು. ಮಳೆ ಬಾರದಿದ್ದಾಗ ದಂಪತಿಗಳು ಬರಿಮೈಯಲ್ಲಿ ಹೋಗಿ ಹೊಲವನ್ನುತ್ತರೆ ಮಳೆ ಬರುತ್ತದೆಯೆಂಬ ಪ್ರತೀತಿ ಕೆಲವೆಡೆಗಳಲ್ಲಿ ಈಗಲೂ ಇದೆ. ಸಂಕಷ್ಟಕ್ಕೆ ಸಿಲುಕಿದವನು ತನ್ನ ಮುಜುಗರವನ್ನು ಕಡಿಮೆ ಮಾಡಿಕೊಳ್ಳಲು ಇದೊಂದು ಮಾರ್ಗ ಅಷ್ಟೇ. ಹಲವು ತಾಪಗಳಿಗೆ ಗುರಿಯಾದವನು ಭಗವಂತನಲ್ಲಿ ಎಲ್ಲವನ್ನೂ ಅರ್ಪಿಸಿ ಸ್ವಲ್ಪ ಸ್ಥೈರ್ಯ ಪಡೆದುಕೊಳ್ಳುವ ಭಕ್ತಿಮಾರ್ಗದ ಪ್ರಾಚೀನ ಸ್ವರೂಪ ಇದೆನ್ನಬಹುದು. ಜಾರ್ಜ್ ಥಾಮ್ಸನ್ ಎಂಬ ವಿಖ್ಯಾತ ವಿದ್ವಾಂಸರು ಮಾವೋರಿ ಪಂಗಡದ ಒಂದು ಪದ್ಧತಿಯನ್ನು ಇದಕ್ಕೆ ನಿದರ್ಶನವನ್ನಾಗಿ ಉದಾಹರಿಸುತ್ತಾರೆ. ಈ ಬುಡಕಟ್ಟಿನ ಜನಾಂಗದವರಲ್ಲಿ ಹೆಣ್ಣುಮಕ್ಕಳು ಆಲೂಗಡ್ಡೆ ಬೆಳೆಯಿರುವಲ್ಲಿ ನೃತ್ಯವೊಂದನ್ನು ಮಾಡುತ್ತಾರಂತೆ. ಸಸಿ ಸುಂಟರಗಾಳಿಯ ಪ್ರಕೋಪಕ್ಕೆ ಆಹುತಿಯಾಗಬಹುದಾದಂತಹ ಸಂದರ್ಭಕ್ಕೆ ಮುನ್ನ ಅವರು ಈ ನೃತ್ಯದಲ್ಲಿ ತೊಡಗುವುದು.
ಸುಂಟರಗಾಳಿಯಿಂದಾಗಿ ಸಸಿ ಮತ್ತು ಲತೆ ಹೇಗೆ ತತ್ತರಿಸಿ ನಲುಗಾಡುವುವೋ ಹಾಗೆ ನಲುಗಾಡುವುದು ಆ ನೃತ್ಯಭಂಗಿಯ ಸಾರ. ಗಾಳಿಯ ಹೊಡೆತಕ್ಕೆ ಸಿಕ್ಕಿದವರಂತೆ ನಲುಗಾಡಿ ಆಮೇಲೆ ಅವರು ಹೇಗೆ ಚೇತರಿಸಿಕೊಳ್ಳುತ್ತಾರೋ ಹಾಗೆ ಸಸಿಯೂ ಚೇತರಿಸಿಕೊಳ್ಳುತ್ತದೆ ಎಂದು ಅವರ ಸುದೃಢ ನಂಬಿಕೆ. ನಿಜಕ್ಕೂ ನೃತ್ಯದಿಂದಾಗಿ ಸಸಿ ಚೇತರಿಸಿಕೊಳ್ಳುವುದಿಲ್ಲ. ಮಾವೋರಿ ಹೆಣ್ಣುಮಕ್ಕಳು ನಂತರ ಆಲೂಗಡ್ಡೆ ಸಸಿಯನ್ನು ಎಚ್ಚರದಿಂದ ಸಲುಹುತ್ತಾರೆ. ಅದು ಉಳಿದೇ ತೀರುತ್ತದೆಂಬ ಖಾತರಿಯಲ್ಲಿ ಅವರು ಹುಮ್ಮಸ್ಸಿನಿಂದ ಕೆಲಸ ಮಾಡಿ ಕೃಷಿಯನ್ನು ವೃದ್ಧಿಪಡಿಸುತ್ತಾರೆ. ಸಸಿ ಚೇತರಿಸಿಕೊಂಡು ಫಲ ನೀಡುತ್ತದೆ. ತಮ್ಮ ನೃತ್ಯದಿಂದ ಸಸಿಗೆ ಚೇತನ ಬಂದಿತೆಂದು ಅವರು ಬಗೆಯುತ್ತಾರೆ. ಇಲ್ಲಿ ನಂಬಿಕೆ, ಪೂಜೆ, ಅದರಿಂದ ಪ್ರಕೃತಿ ಮಾತೆ ಸಾಂತ್ವನಗೊಳ್ಳುವುದು ಎಲ್ಲ ಅಡಕವಾಗಿದೆ. ಮುಂದಿನ ಕಾಲದ ಧಾರ್ಮಿಕ ಶ್ರದ್ಧೆಗೆ ಇಂತಹ ಭಾವನೆಯೇ ಮೂಲಸ್ಥಾನ. ಈ ಪದ್ಧತಿಗಳೇ ಯಜ್ಞಾದಿಗಳ ಪೂರ್ವಸ್ವರೂಪ. ಅಂತೆಯೇ ಇದು ವಿಜ್ಞಾನಕ್ಕೂ ಆಗರ. ಏಕೆಂದರೆ ಕ್ರಮೇಣ ಪ್ರಕೃತಿ ನಿಯಮವನ್ನರಿತು ಕೃಷಿಯ ವಿಧಾನದಲ್ಲಿ ಬದಲಾವಣೆಯನ್ನುಂಟು ಮಾಡುವುದು ಇಂತಹ ಅನೇಕ ಆಚಾರಗಳ ಮೂಲಕವೇ. ತನ್ನ ಭಾವನೆಗಿಂತಲೂ ಹೊರಗಣ ಪ್ರಪಂಚದ ನಡತೆಯ ನಿಯಮ ಹೆಚ್ಚು ಮುಖ್ಯವೆಂಬ ಅರಿವುಂಟಾಗುವುದು ಈ ಸಂದರ್ಭದಲ್ಲೇ. ಈ ಅರ್ಥದಲ್ಲಿ ಹೇಳುವುದಾದರೆ ವಿಜ್ಞಾನ ಮತ್ತು ಧರ್ಮಗಳೆರಡೂ ಏಕಸ್ಥಾನದಲ್ಲಿ ಹುಟ್ಟಿ ಬೆಳೆಯುತ್ತವೆ ಎನ್ನಬಹುದು. ತನ್ನ ಉತ್ಪಾದನಾ ಸಾಮರ್ಥ್ಯ ಹೆಚ್ಚದಿರಲು ಪ್ರಕೃತಿಯ ನಿಯಮದ ಬಗೆಗಿನ ಜ್ಞಾನದ ಅಭಾವ ಕಾರಣವೆಂದು ಪ್ರಾಚೀನ ಮಾನವನಿಗೆ ಅನಿಸದಿದ್ದರೂ ಕ್ರಮೇಣ ಆ ಕಡೆಗೆ ಅವನು ದೃಷ್ಟಿ ಹರಿಸುತ್ತಾನೆ. ವೈಯಕ್ತಿಕ ಊಹೆಯ ಮಟ್ಟದಲ್ಲಿರುತ್ತಿದ್ದ ತನ್ನ ಶಕ್ತಿಯನ್ನು ವಸ್ತುನಿಷ್ಠವಾದ ಶಕ್ತಿಯನ್ನಾಗಿ ಆಗ ಮಾರ್ಪಡಿಸಲು ಅವನು ಶಕ್ತನಾಗುತ್ತಾನೆ. ಪ್ರಾಚೀನ ಯುಗದ ಕಾಲದಲ್ಲಿ ಹೀಗೆ ಪ್ರಾರಂಭವಾದ ಧರ್ಮ ಮತ್ತು ವಿಜ್ಞಾನಗಳು ಮಾನವ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಎರಡು ಬೇರೆ ಬೇರೆ ಹೊಳೆಗಳಾಗಿ ಹರಿಯುತ್ತಾ ಬಂದಿವೆ. ಅವು ಒಂದೇ ನೆಲೆಯಲ್ಲಿ ಹುಟ್ಟಿದರೂ ಅವು ಅನುಸರಿಸದ ಮಾರ್ಗ ಹಾಗೂ ದಯಗಳಲ್ಲಿ ವ್ಯತ್ಯಾಸವಿದೆ. ಅಜ್ಞಾನಾಂಧಕಾರದಲ್ಲಿ ತೊಳಲಿ ಪ್ರಕೃತಿಯನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗದೆ ಬಳಲಿ ಬೆಂಡಾಗುತ್ತಿದ್ದ ಮಾನವನ ಅಸಹಾಯಕತೆಯ ಅಂಶವನ್ನು ಧರ್ಮ ಪ್ರತಿಬಿಂಬಿಸಿತು ಮತ್ತು ಬೆಳೆಸಿತು. ತನ್ನ ಭಾವನೆಯನ್ನು ಬದಲಾಯಿಸಿಕೊಳ್ಳುವುದನ್ನು ಹೊರತುಪಡಿಸಿ ಮಾನವ ಹೊರಗಣ ಪ್ರಪಂಚದ ಮೇಲೆ ಇನ್ನೆಂತಹ ಹತೋಟಿಯನ್ನು ಪಡೆಯಬಲ್ಲವನಲ್ಲ ಎಂಬುದು ಈ ಅಸಹಾಯಕತೆಯಿಂದ ಹೊರಹೊಮ್ಮಿದ ತೀರ್ಮಾನ. ಅಜ್ಞಾನದಿಂದಾಗಿ ತನ್ನನ್ನಾವರಿಸಿದ್ದ ಅಸಹಾಯಕತೆಯನ್ನು ಬದಿಗೊತ್ತಿ ಎಷ್ಟು ಜ್ಞಾನ ಲಭ್ಯವಿತ್ತೋ ಅಷ್ಟನ್ನೇ ಮುಂದು ಮಾಡಿ ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಹೆಜ್ಜೆಯನ್ನಿಡುವ ಪ್ರಯತ್ನದಲ್ಲಿ ಮಾನವ ತೊಡಗಿದಾಗ ವಿಜ್ಞಾನದ ಬೀಜ ಬಲಿಯತೊಡಗಿತೆನ್ನಬಹುದು. ಅದು ಬೆಳೆದಂತೆ ಮಾನವನ ಸ್ವಾತಂತ್ರ್ಯವೂ ಹೆಚ್ಚುತ್ತಾ ಹೋಯಿತು. ಪ್ರಕೃತಿಯ ನಿಯಮವನ್ನರಿತು ಅದನ್ನು ಕ್ರಿಯೆಯಲ್ಲಿ ಪ್ರಯೋಗಿಸಿದಾಗ ಅವನಿಗೆ ಲಭಿಸುವ ಸವಲತ್ತುಗಳು ಹೆಚ್ಚುವುದು ಸ್ವಾಭಾವಿಕವಾಗಿದೆ. ಅದಕ್ಕೆ ಪೂರ್ವದಲ್ಲಿ ಅವನಿಗಿದ್ದ ಮಾರ್ಗಗಳೆರಡು: ಒಂದು, ಇಲ್ಲದ ಶಕ್ತಿ ಮತ್ತು ಸುಖಗಳನ್ನು ವೈಯಕ್ತಿಕ ಭಾವನೆಯಿಂದ ಮನಸ್ಸಿನಲ್ಲಿ ಬೇರುಬಿಡುವಂತೆ ಮಾಡುವುದರಲ್ಲಿ ಉದ್ಯುಕ್ತನಾಗುವುದು; ಇನ್ನೊಂದು, ಹೊಸ ಶಕ್ತಿಯನ್ನು ಪಡೆಯುವುದರತ್ತ ಹೊರಳಿ ನೈಜ ಸುಖವನ್ನು ಎಷ್ಟು ದೊರಕಿಸಿಕೊಳ್ಳಬಹುದೋ ಅಷ್ಟನ್ನು ದೊರಕಿಸಿಕೊಳ್ಳಲು ಮತ್ತು ಅದನ್ನು ವೃದ್ಧಿಗೊಳಿಸಲು ತವಕಿಸುವುದು. ಒಂದು ಧರ್ಮ, ಇನ್ನೊಂದು ವಿಜ್ಞಾನ. ಹೀಗಿರುವಲ್ಲಿ ಅವುಗಳ ನಡುವೆ ಸಾಮಸ್ಯ ಏರ್ಪಡಲು ಸಾಧ್ಯವಿಲ್ಲ. ಚಾರಿತ್ರಿಕವಾಗಿ ಜ್ಞಾನಕ್ಕೆ ಪರಿಮಿತಿಯಿರುವುದರಿಂದ ಮಾನವನ ಸ್ವಾತಂತ್ರ್ಯಕ್ಕೂ ಪರಿಮಿತಿ ಇದ್ದೇ ತೀರಬೇಕು. ಚರಿತ್ರೆಯುದ್ದಕ್ಕೂ ವಿಜ್ಞಾನದ ಪ್ರಗತಿಗೆ ಧರ್ಮ ಅಡ್ಡಿಯುಂಟು ಮಾಡುತ್ತಾ ಬಂದಿದೆ. 16ನೆಯ ಶತಮಾನದಲ್ಲಿ ಇಟಲಿಯಲ್ಲಿ ಕ್ಯಾಥೊಲಿಕ್ ಕ್ರೈಸ್ತ ಸಂಪ್ರದಾಯದ ಎಣೆಯಿಲ್ಲದ ಪ್ರಾಬಲ್ಯವನ್ನೆದುರಿಸಿದ ಗೆಲಿಲಿಯೋವಿನಂತಹ ವಿಜ್ಞಾನಿಯ ಜೀವನ ಇದಕ್ಕೊಂದು ನಿದರ್ಶನ. ಗೆಲಿಲಿಯೋ ಇನ್ನೂ ಪ್ರಖ್ಯಾತನಾಗಿಲ್ಲದಿದ್ದಾಗ ಇಟಲಿಯಲ್ಲಿ ಗಿಯಾರ್ಡನೋ ಬ್ರೂನೋ ಎಂಬ ಖಗೋಳಶಾಸ್ತ್ರಜ್ಞನೊಬ್ಬನಿದ್ದ. ಅವನೇನೋ ಕ್ರೈಸ್ತ ಧರ್ಮದ ಶತ್ರುವಾಗಿರಲಿಲ್ಲ. ಚರ್ಚಿನ ಬಗ್ಗೆ ಅವನಲ್ಲಿ ಅಪಾರವಾದ ಗೌರವ ಮತ್ತು ವಿಶ್ವಾಸಗಳಿದ್ದವು. ಆದರೂ ತನ್ನ ಅಧ್ಯಯನದಿಂದ ಸೂಚಿತವಾದ ಫಲಿತಾಂಶವನ್ನು ಪ್ರಚಾರ ಮಾಡಿದ. ಕ್ರೈಸ್ತಮತ ಅದನ್ನು ಸ್ವೀಕರಿಸಲು ಸಿದ್ಧವಿರಲಿಲ್ಲ. ಅವನನ್ನು ಧರ್ಮದ ಮತ್ತು ಸಮಾಜದ ಶತ್ರುವೆಂದು ತೆಗಳಿ ಜೀವಂತ ಸುಡುವಷ್ಟು ನೀಚಮಟ್ಟಕ್ಕೆ ಹೋಗಲು ಕೂಡ ಕ್ಯಾಥೊಲಿಕ್ ಚರ್ಚ್ ಹೇಸಲಿಲ್ಲ. ಆತನನ್ನು ಚಿತೆಗೇರಿಸಿ ಸುಟ್ಟರು. ಹಾಗೆ ಆತ ಚಿತೆಯೇರಿ ಸುಟ್ಟು ಹೋಗುತ್ತಿದ್ದಾಗ ಒಬ್ಬ ಪಾದ್ರಿ ಕ್ರೈಸ್ತ ಧರ್ಮದ ಹೆಗ್ಗುರುತಾದ ಶಿಲುಬೆಯೊಂದನ್ನು ಆತನಿಗೆ ನೀಡಿ ಅದನ್ನು ಚುಂಬಿಸಿಯಾದರೂ ಪಾಪವನ್ನು ನೀಗಿಕೊಳ್ಳಬೇಕೆಂದು ಸಲಹೆ ನೀಡಿದನಂತೆ. ಬ್ರೂನೋವಿಗೆ ಅಂತಹ ಪ್ರಾಯಶ್ಚಿತ್ತದ ಅಗತ್ಯ ಕಾಣಲಿಲ್ಲ. ಶಿಲುಬೆಯಿಂದ ತನ್ನ ಮುಖವನ್ನು ತಿರುಗಿಸಿ ಸುಖವಾಗಿ ಸುಟ್ಟು ಬೂದಿಯಾದನಂತೆ ಅವನು. ವಿಜ್ಞಾನ ಪೂರ್ಣಸ್ವರೂಪದಲ್ಲಿ ಆ ಕ್ಷಣದಲ್ಲಿ ಉದ್ಭವವಾಯಿತೆಂದರೆ ತಪ್ಪಲ್ಲ. ಇಂತಹ ನಿಷ್ಠುರದ ಮಾರ್ಗ ವಿಜ್ಞಾನದ ಮಾರ್ಗ. ಪ್ರಾಚೀನ ಭಾರತದಲ್ಲಿ ವೈದ್ಯಕೀಯ ಪದ್ಧತಿಯನ್ನು ಬೆಳೆಸಲು ಶ್ರಮಿಸಿದವರು ಇದಕ್ಕಿಂತಲೂ ಕಠಿಣವಾದ ನಿಷ್ಠುರವನ್ನು ಬೆಳೆಸಿಕೊಳ್ಳಬೇಕಾಯಿತು. ಧರ್ಮಶಾಸ್ತ್ರಕಾರರ ವಕ್ರದೃಷ್ಟಿಯ ಘೋರ ಪರಿಣಾಮಗಳನ್ನೆದುರಿಸಿ ತಮ್ಮ ವೈಜ್ಞಾನಿಕ ಮಾರ್ಗದಿಂದ ಹಿಂಜರಿಯದೆ ಮಾನವ ಜನಾಂಗದ ಶ್ರೇಯೋಭಿವೃದ್ಧಿಗೆ ಭದ್ರಬುನಾದಿ ಹಾಕ್ಹೊರಟ ಇವರು ವಿಜ್ಞಾನಿಗಳ ಪಂಕ್ತಿಯಲ್ಲಿ ಅಗ್ರಮಾನ್ಯರಾಗಿ ಉಳಿದಿದ್ದಾರೆ. ಅಂತೂ ಧರ್ಮ ತನ್ನ ಪರಂಪರಾಗತವಾದ ಹಠಮಾರಿ ವಿರೋಧವನ್ನು ನಿರಾಕರಿಸಿದ ಹೊರತು ವಿಜ್ಞಾನ ಮತ್ತು ಧರ್ಮಗಳ ನಡುವೆ ಸಾಮಸ್ಯ ಸಾಧ್ಯವಾಗಲಾರದು.
ಇಷ್ಟೆಲ್ಲ ಹೇಳಿದ್ದು ಧರ್ಮವೆಂದರೆ ಕಸದ ಬುಟ್ಟಿಗೆ ಹೋಗಬೇಕಾದ ತುಚ್ಛ ಸಾಮಗ್ರಿ ಎಂದು ಸೂಚಿಸುವುದಕ್ಕಾಗಿಯಲ್ಲ. ಧರ್ಮದಿಂದ ಸ್ಫೂರ್ತಿಯನ್ನು ಹೊಂದಿ ಜನಸಾಮಾನ್ಯರ ಸಂಕಷ್ಟಗಳ ನಿವಾರಣೆಗಾಗಿ ನಿರಂತರವಾಗಿ ದುಡಿದಿರುವ ಧೀಮಂತರನೇಕರು ಚರಿತ್ರೆಯಲ್ಲಿ ಆಗಿಹೋಗಿದ್ದಾರೆ. ಭಕ್ತಿ ಸಂಪ್ರದಾಯದ ಸಂತರಾಗಲಿ ನಂತರದ ವಚನಕಾರರಾಗಲಿ ಈ ಗುಂಪಿಗೆ ಸೇರುವಂತಹವರೇ. ಅವರ ಮಾರ್ಗ ಇಂದಿನ ವಸ್ತುಸ್ಥಿತಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾಗಿ ಕಾಣದಿರಬಹುದು. ಆದರೆ ಖಂಡಿತಕ್ಕೂ ಅದು ಪ್ರಗತಿಪರವಾದ ಚಳುವಳಿ ಹೌದು. ಪ್ರಾಥಮಿಕ ಘಟ್ಟದ ಕ್ರೈಸ್ತ ಧರ್ಮ ಕೂಡ ಇದಕ್ಕೆ ಹೊರತಾದುದಲ್ಲ. ಇದರ ಆಸರೆಯಿಂದ ರೈತ ಚಳುವಳಿಗಳನ್ನು ಹೂಡಿದ ಕಟ್ಟ ಧಾರ್ಮಿಕವಾದಿಗಳನ್ನು ಕೂಡ ನಾವು ಹೆಸರಿಸಬಹುದು. ಏಂಗಲ್ಸರು ತಮ್ಮ ಜರ್ಮನಿಯಲ್ಲಿ ರೈತರ ಹೋರಾಟ ಎಂಬ ಗ್ರಂಥದಲ್ಲಿ ಇದನ್ನು ಆಮೂಲಾಗ್ರವಾಗಿ ಚರ್ಚಿಸಿದ್ದಾರೆ. ಸಮಷ್ಟಿಯ ದೃಷ್ಟಿಯಿಂದ ಧರ್ಮ ಹೋರಾಟದ ಆಗರವಾಗಿ ಕೆಲವೊಮ್ಮೆ ವರ್ತಿಸಿರುವುದಕ್ಕೆ ಇದೊಂದು ನಿದರ್ಶನ ಅಷ್ಟೇ. ವ್ಯಕ್ತಿಯ ದೃಷ್ಟಿಯಿಂದ ನೋಡಿದರೂ ಈ ಮಾತು ಸುಳ್ಳಲ್ಲ. ಇಲ್ಲಿಯ ದುಃಖ ದುಮ್ಮಾನಗಳನ್ನು ವಸ್ತುನಿಷ್ಠವಾಗಿ ಗ್ರಹಿಸಿ ದೌರ್ಜನ್ಯ ಶೋಷಣೆ ಅನ್ಯಾಯಗಳ ವಿರುದ್ಧ ಸಿಡಿದೆದ್ದು ಅವನ್ನು ನಿರ್ಮೂಲನಗೊಳಿಸಲು ಮಾರ್ಗವನ್ನು ಕಾಣದೆ ಕಡೆಗೆ ಪ್ರಪತ್ತಿ ಮಾರ್ಗವನ್ನು ಎತ್ತಿ ಹಿಡಿದರೂ ಭಕ್ತಿಪಂಥದ ಪ್ರಮುಖ ನಿರ್ಮಾತೃಗಳಲ್ಲಿ ಪ್ರತಿಭಟನೆಯ ಸೂಚನೆ ಯಥೇಚ್ಛವಾಗಿದೆ. ಸದಾ ಕಷ್ಟನಷ್ಟಗಳ ಪ್ರಪಾತದಲ್ಲಿ ಸಿಲುಕಿಕೊಂಡಿದ್ದವನಿಗೆ ಧರ್ಮ ನೆಮ್ಮದಿ ತಂದುಕೊಡುವ ನಿಟ್ಟುಸಿರಿನಂತೆ ತೋರಿಬಂತು. ಅದೇ ಸಮಯದಲ್ಲಿ ಮಾನವನ ಕ್ರಿಯಾಶಕ್ತಿಯನ್ನು ಕುಂಠಿತಗೊಳಿಸುವ ಮಾದಕದ್ರವ್ಯದಂತೆಯೂ ಅದು ಪರಿಣಮಿಸಿತು. ಏಕೆಂದರೆ ಧರ್ಮ ಸೂಚಿಸಿದ ಮತ್ತು ಇಂದಿಗೂ ಸೂಚಿಸುವ ಪರಿಹಾರ ಸಮಸ್ಯೆಯನ್ನು ಬಗೆಹರಿಸಬಲ್ಲ ಪರಿಹಾರವಲ್ಲ. ಸಮಸ್ಯೆಯತ್ತ ಔದಾಸೀನ್ಯ ಭಾವವನ್ನು ಹುಟ್ಟುಹಾಕುವ ಅಥವಾ ಸಮಸ್ಯೆಯ ತೀವ್ರತೆಯನ್ನು ಕಡಿಮೆ ಮಾಡುವ ಕಾರ್ಯವನ್ನು ಮಾತ್ರ ಧರ್ಮ ನಿರ್ವಹಿಸುತ್ತದೆ. ಸಾಂಘಿಕ ದೃಷ್ಟಿಯಿಂದ ನೋಡಿದರೆ ಅದು ಸಾಮಾಜಿಕ ಕ್ಷೋಭೆಗೆ ಕಾರಣವಾಗಿದೆಯೇ ವಿನಃ ಸಾಮಾಜಿಕ ಪರಿವರ್ತನೆಗಲ್ಲ. ಧರ್ಮ ದುಗುಡವನ್ನು ದ್ವಿಗುಣಿತವಾಗದಂತೆ ತಡೆಹಿಡಿಯಬಲ್ಲುದು, ಆದರೆ ಅದನ್ನು ನಿವಾರಿಸಲಾರದು. ನಿವಾರಣೆ ಮಾನವ ಪ್ರವೃತ್ತಿ ಪ್ರಕೃತಿಯೊಡನೆ ಸೆಣಸಾಟ ಜ್ಞಾನವೃದ್ಧಿ ಇತ್ಯಾದಿಗಳಿಂದ ಮಾತ್ರ ಸಾಧ್ಯ. ಪರಲೋಕದ ಶಾಶ್ವತ ಸುಖದ ಭ್ರಮೆಯಿಂದ ಆವೃತರಾಗಿ ಇಹಲೋಕದ ಬೇನೆಯನ್ನು ಎಲ್ಲರೂ ಎಲ್ಲ ಕಾಲಕ್ಕೂ ಸಹಿಸಿಕೊಂಡು ಹೋದಾರೆಂದು ಊಹಿಸುವುದೇ ಒಂದು ಮೌಢ್ಯ. ಮಾನವಿಕ ಮೌಲ್ಯಗಳ ದೃಷ್ಟಿಯಿಂದ ಧರ್ಮ ಅನಿವಾರ್ಯ ಮತ್ತು ಆ ಕಾರಣದಿಂದ ಅದು ವಿಜ್ಞಾನಕ್ಕಿಂತಲೂ ಹೆಚ್ಚು ಶ್ರೇಷ್ಠ ಎಂಬ ವಾದವನ್ನು ಆಗಾಗ್ಗೆ ನಮ್ಮ ಮುಂದಿಡಲಾಗುತ್ತದೆ. ವಿಜ್ಞಾನಕ್ಕೂ ಒಂದು ಮೌಲ್ಯದ ಬಲವಿದೆ. ಮಾನವಿಕ ಮೌಲ್ಯಗಳನ್ನು ವಿಜ್ಞಾನ ತಿರಸ್ಕರಿಸುವುದಿಲ್ಲ. ವಿಜ್ಞಾನ ಅನೈತಿಕತೆಯನ್ನು ಎತ್ತಿಹಿಡಿಯುತ್ತದೆಂಬ ಮಿಥ್ಯಾಕಲ್ಪನೆಯನ್ನು ಧರ್ಮದುರಂಧರರೇ ಹೆಚ್ಚು ಪ್ರಚಾರ ಮಾಡುತ್ತಾರೆಂಬುದು ಕಟುಸತ್ಯ. ಇಂದಿನ ಜಾಗತಿಕ ಆರ್ಥಿಕ ಮತ್ತು ರಾಜಕೀಯ ವಾತಾವರಣದಲ್ಲಿ ವಿಜ್ಞಾನದ ವಿಷಗಾಳಿ ಎಲ್ಲೆಲ್ಲೂ ಆವರಿಸಿರುವಂತೆ ತೋರುತ್ತಿರುವುದು ನಿಜ. ಇಂದಿನ ಚಾರಿತ್ರಿಕ ಘಟ್ಟದಲ್ಲಿ ಅಸ್ತಿತ್ವದಲ್ಲಿರುವ ಸಮಾಜದ ವ್ಯವಸ್ಥೆಯಿಂದಾಗಿ ಬೇರೆಲ್ಲ ಸಾಮಗ್ರಿಗಳ ಮತ್ತು ಜ್ಞಾನದ ಬಳಕೆಯಲ್ಲಿ ಕಂಡುಬರುವ ಅಸ್ತವ್ಯಸ್ತತೆ ವಿಜ್ಞಾನದ ಕ್ಷೇತ್ರದಲ್ಲೂ ಹಬ್ಬಿ ನಿಂತಿದೆ. ಅದು ಸಮಾಜದ ಆಂತರಿಕ ಸಂಘರ್ಷದ ಅನಿವಾರ್ಯ ಪರಿಣಾಮ. ವರ್ಗ ಹೋರಾಟ ಉನ್ನತ ಮಟ್ಟಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ಧರ್ಮ ಸಾಮಾಜಿಕ ಮೌಲ್ಯಗಳನ್ನು ಪ್ರಖರವಾಗಿ ಪ್ರತಿಪಾದಿಸುತ್ತದೆಯೋ ಅಥವಾ ಸಮಾಜ ವಿಜ್ಞಾನ ಈ ಕೆಲಸವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತದೋ ಎಂಬುದನ್ನು ಸ್ವಾನುಭವದಿಂದ ಗ್ರಹಿಸಿಕೊಳ್ಳಬಹುದು. ಮೇಲಾಗಿ ನಮ್ಮ ನೈತಿಕ ಮತ್ತು ಸಾಂಸ್ಕೃತಿಕ ವ್ಯಕ್ತಿತ್ವ ಜಗದ್ಗುರುಗಳ ಮತ್ತು ಬಾಬಾಗಳ ಪವಿತ್ರ ಸಾನ್ನಿಧ್ಯದಲ್ಲಿ ರೂಪುಗೊಳ್ಳುವುದಿಲ್ಲವೆಂಬುದನ್ನು ಮರೆಯಬಾರದು. ದಿನನಿತ್ಯದ ಜೀವನ ಸನ್ನಿವೇಶದಲ್ಲಿ ಪ್ರತಿಕ್ರಿಯೆಗಳನ್ನು ಪ್ರಜ್ಞಾಪೂರ್ವಕವಾಗಿ ರೂಢಿಸಿಕೊಳ್ಳುವುದರಲ್ಲಿ ವ್ಯಕ್ತಿತ್ವದ ವಿಕಾಸವಾಗುತ್ತದೆ. ಬೆಲ್ಜಿ ಪಿಪ್ರಾ ಹುಣಿಸೆಕೋಟೆ ಇತ್ಯಾದಿ ಬೀಭತ್ಸ ಕಾಂಡಗಳು ಸರಪಳಿಯಂತೆ ಒಂದರ ಮೇಲೊಂದು ಈಚಿನ ದಿನಗಳಲ್ಲಿ ಘಟಿಸಿವೆ. ಮಹಿಳೆಯರ ಮೇಲಿನ ಹೀನ ಅತ್ಯಾಚಾರಗಳ ಸುದ್ದಿಗಳು ದಿನಂಪ್ರತಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿವೆ. ಎಷ್ಟೋ ಹತ್ಯಾಕಾಂಡಗಳು ಅತ್ಯಾಚಾರಗಳು ಪ್ರಕಟವಾಗದೆಯೂ ಉಳಿದಿವೆ. ಈ ರೀತಿಯ ನರಮೇಧಗಳು ಮತ್ತು ಪಾಶವೀವೃತ್ತಿಗಳು ಸೈದ್ಧಾಂತಿಕವಾಗಿ ಧಾರ್ಮಿಕ ಮೌಲ್ಯಗಳಲ್ಲ, ಮಾನವೀಯ ಮೌಲ್ಯಗಳಂತೂ ಅಲ್ಲವೇ ಅಲ್ಲ. ಈ ಎಲ್ಲ ಘಟನೆಗಳು ಜರುಗಿದಾಗಲೂ ಪ್ರಜ್ಞಾವಂತರು, ವಿವೇಕಿಗಳು, ಸಾಮಾಜಿಕ ಜವಾಬ್ದಾರಿಯನ್ನರಿತಿರುವವರು ಮತ್ತು ವರ್ಗದೃಷ್ಟಿಯಿಂದ ಹೋರಾಟ ನಡೆಸುತ್ತಿರುವವರು ಸಿಟ್ಟಿಗೆದ್ದಿದ್ದಾರೆ, ಮೌಲ್ಯಗಳ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅನಸೂಯಮ್ಮನವರ ಮೇಲೆ ದೌರ್ಜನ್ಯ ನಡೆದಾಗ ಮತ್ತು ಶೇಷಗಿರಿಯಪ್ಪನವರ ಕೊಲೆಯಾದಾಗ ದಲಿತ ಸಂಘರ್ಷ ಸಮಿತಿ, ಬಂಡಾಯ ಸಾಹಿತ್ಯ ಸಂಘಟನೆ, ಕಮ್ಯುನಿಸ್ಟ್ ಪಕ್ಷಗಳು ಇತ್ಯಾದಿಗಳಂತೆ ಯಾವ ಧಾರ್ಮಿಕ ಗುರು ಧಾರ್ಮಿಕ ಮೌಲ್ಯಗಳಿಂದ ಪ್ರೇರಿತನಾಗಿ ಕಾರ್ಯಪ್ರವೃತ್ತನಾಗಲಿಲ್ಲ. ಬ್ರಹ್ಮ ಸತ್ಯಂ ಜಗನ್ಮಥ ಇತ್ಯಾದಿ ತತ್ವಗಳನ್ನು ನಿರರ್ಗಳವಾಗಿ ಬೋಧಿಸುವ ಮತ್ತು ಪ್ರೌಢಶಾಲೆಗಳಲ್ಲಿ ಸಂಸ್ಕೃತಕ್ಕೆ ಪ್ರಥಮ ಭಾಷೆಯ ಸ್ಥಾನವಿರಬೇಕೆಂದು ಬೀದಿಗಿಳಿಯುವ ಮಹಾಮಹಿಮರ ಮತ್ತು ಸುಸಂಸ್ಕೃತರ ಸೊಲ್ಲು ಎಲ್ಲಿ ಅಡಗಿಹೋಗಿದೆ? ಅಥವಾ ಅನಸೂಯಮ್ಮ, ಶೇಷಗಿರಿಯಪ್ಪ ಇವರೆಲ್ಲ ಅವರ ದೃಷ್ಟಿಯಲ್ಲಿ ಲೆಕ್ಕಕ್ಕೆ ಬರುವಂತಹ ಮನುಷ್ಯರೇ ಅಲ್ಲವೋ? ಅವರ ಮೌಲ್ಯಗಳೆಲ್ಲ ಮಸ್ತಕದ ಬದನೆಕಾಯಿ ಮಾತ್ರವೇನು?
ಪ್ರಸಕ್ತ ಭೀಕರ ಪರಿಸ್ಥಿತಿಯಲ್ಲಿ ಒಬ್ಬನ ಚೇತನವನ್ನು ಸ್ಫುರಿಸದಂತಹ ಧಾರ್ಮಿಕ ಮೌಲ್ಯಕ್ಕೆ ನಾವು ಯಾವ ಬೆಲೆ ಕಟ್ಟಬೇಕು? ಅಥವಾ ಈ ಕೊಲೆಗಳು ಪರಬ್ರಹ್ಮನ ಲೀಲೆಯೆಂದು ನಾವು ತಲೆದೂಗಬೇಕೆಂದೇನಾದರೂ ಇವರು ಅಪೇಕ್ಷಿಸುತ್ತಾರೋ? ಇಂತಹ ಪ್ರಕರಣಗಳಾದಾಗ ಗೊಡ್ಡು ತತ್ವಗಳ ಜಡ್ಡು ಪ್ರಜ್ಞೆಯಿಂದಾಗಿ ನಿಷ್ಕ್ರಿಯರಾದವರು ಒಂದು ಕಡೆ, ವರ್ಗ ಪ್ರಜ್ಞೆಯಿಂದ ಹೋರಾಟದಲ್ಲಿ ಪಾಲ್ಗೊಳ್ಳುವವರು ಇನ್ನೊಂದು ಕಡೆ, ಒಬ್ಬರು ಧರ್ಮದ ಸೆರೆಯಾಳುಗಳು, ಇನ್ನೊಬ್ಬರು ಸಮಾಜ ವಿಜ್ಞಾನದ ಸಕ್ರಿಯ ಪ್ರತಿಪಾದಕರು. ಅವರಿಗೆ ಪ್ರೇರಣೆ ಬಂದದ್ದು ಮಾರಣಹೋಮ ನಡೆಸಿದವರ ಪರವಾಗಿ ಗುಟ್ಟಾದ ವರ್ಗ ಮೈತ್ರಿ ಸಾಧಿಸಿರುವ ಧಾರ್ಮಿಕ ಜಗದ್ಗುರುಗಳಿಂದಲ್ಲ. ಮಾನವತೆ, ವರ್ಗ ಪ್ರಜ್ಞೆ, ಸಾಮಾಜಿಕವಾಗಿ ಉಂಟಾಗಿರುವ ಆಂತರಿಕ ಸಂಬಂಧಗಳು, ಭವಿಷ್ಯ ಸಮಾಜದ ಬಗೆಗಿರುವ ಉದಾತ್ತ ಧೈರ್ಯ ಮತ್ತು ನಿಷ್ಠೆ, ಮಾನವನು ತನ್ನ ಸಂಕೋಲೆಗಳನ್ನು ಕಿತ್ತೆಸೆದು ಸ್ವತಂತ್ರವಾಗಿ ಜೀವಿಸಬಲ್ಲ ಮತ್ತು ಜೀವಿಸಬೇಕು ಎಂಬ ದೃಢ ಸಂಕಲ್ಪ ಇತ್ಯಾದಿಗಳು ನೈತಿಕ ಪ್ರಜ್ಞೆಯನ್ನು ಮೂಡಿಸುವುದರಲ್ಲಿ ಹೆಚ್ಚು ಪಾತ್ರ ವಹಿಸಿವೆ. ಮೌಲ್ಯಗಳಲ್ಲಿ ಯಾವುವು ಸ್ವೀಕಾರಾರ್ಹವೆಂಬುದು ಸಮಾಜದ ಆಗುಹೋಗುಗಳಿಗೆ ಸಂಬಂಧಿಸಿದ ಪ್ರಶ್ನೆ. ಅದು ಸಹನೆಯ ಹೆಸರಿನಲ್ಲಿ ಅನಾಚಾರವನ್ನು ಖಂಡಿಸದೆ ಮೂಕಪ್ರೇಕ್ಷಕನಾಗಿ ಉಳಿಯುವ ಧರ್ಮದ ಪ್ರಶ್ನೆಯಲ್ಲ. ಧರ್ಮಕ್ಕೆ ಪ್ರತಿಗಾಮಿ ಎಂಬ ಕಳಂಕ ಲೇಪನಗೊಂಡಿರುವುದು ಸ್ವಾಭಾವಿಕವಾಗಿದೆ ಎಂಬುದನ್ನು ಇಂದಿನ ಧರ್ಮಾಧಿಕಾರಿಗಳು ಮತ್ತೆ ರುಜುವಾತು ಮಾಡಿ ತೋರಿಸಿದ್ದಾರೆ. ವಿಜ್ಞಾನ ಮತ್ತು ಧರ್ಮಗಳ ನಡುವಿನ ವ್ಯತ್ಯಾಸವನ್ನು ಇನ್ನೊಂದು ದೃಷ್ಟಿಯಿಂದಲೂ ಗಮನಿಸಬೇಕು. ವಿಜ್ಞಾನವನ್ನು ಅಭ್ಯಸಿಸುವ ಯಾವನೂ ಅದರ ವ್ಯಾಪ್ತಿ ಈಗಾಗಲೇ ಸಮಗ್ರವಾಗಿ ಪೂರೈಸಿದೆಯೆಂದು ಹೇಳಲಾರ. ಅದು ಇನ್ನೂ ಬೆಳೆಯಬೇಕಾದ ತರುಣಾವಸ್ಥೆಯ ಜ್ಞಾನಕ್ಷೇತ್ರ. ಆದರೆ ಧರ್ಮ ಹಾಗಲ್ಲ. ಯಾವ ಗಹನವಾದ ಪ್ರಶ್ನೆಯೇ ಆಗಲಿ ಧರ್ಮ ಅದಕ್ಕೆ ಸಮರ್ಪಕ ವಾದ ಮತ್ತು ಕಟ್ಟುನಿಟ್ಟಾದ ಡಾಂಬಿಕ ಉತ್ತರವನ್ನು ಕೊಟ್ಟೇ ತೀರುತ್ತದೆ. ಇದು ಧರ್ಮದ ಉದ್ದಟತನ. ವಿಜ್ಞಾನ ಇಂತಹ ಉದ್ದಟತನದ್ದಲ್ಲ. ಸತ್ತ ಮೇಲೆ ನನಗೇನಾಗುತ್ತದೆ? ಧರ್ಮಗಳೆಲ್ಲ ಈ ಪ್ರಶ್ನೆಗೆ ಖಡಾಖಂಡಿತವಾದ, ಆದರೆ ಭಿನ್ನ ಭಿನ್ನವಾದ ಉತ್ತರ ಕೊಡುತ್ತವೆ. ಅವನ್ನು ಶ್ರದ್ಧೆಯಿಂದ ಒಪ್ಪಿಕೊಳ್ಳಬೇಕೆಂದು ಅವು ನಮ್ಮನ್ನು ಒತ್ತಾಯಿಸುತ್ತವೆ. ಅವರಿಗೆ ತಿಳಿಯದ ವಸ್ತುವಿಲ್ಲ, ದೊರಕಿಲ್ಲದ ಜ್ಞಾನವಿಲ್ಲ, ಆದರೂ ಧರ್ಮ ನಶಿಸಿ ಹೋಗುತ್ತಿದೆಯೆಂದು ಪದೇ ಪದೇ ಬೊಬ್ಬೆ ಹಾಕುತ್ತಾರೆ. ಸಾರ್ವಕಾಲಿಕವಾದ ಜ್ಞಾನ ಅವರಲ್ಲಿರುವುದು ನಿಜವಾದರೆ ಧರ್ಮ ನಾಶವಾಗುತ್ತದೆ ಎಂಬ ಭೀತಿ ಏತಕ್ಕೆ? ಜೊತೆಗೆ, ಒಂದು ಧರ್ಮಕ್ಕಿಂತ ಇನ್ನೊಂದು ಶ್ರೇಷ್ಠ ಎಂಬ ಜಗಳ ಬೇರೆ. ಒಂದು ಧರ್ಮದವರಿಗೆ ಪುನರ್ಜನ್ಮ, ಇನ್ನೊಂದು ಧರ್ಮದವನಿಗೆ ಮರಣಾನಂತರ ಅಂತಿಮ ನ್ಯಾಯದ ದಿನದವರೆಗೆ ನಿರಂತರ ಅಸ್ತಿತ್ವ. ಒಂದು ಧರ್ಮದ ಪ್ರಕಾರ ಪಾಪಿಯ ಆತ್ಮವನ್ನು ನರಕದಲ್ಲಿ ಬೆಂಕಿಯ ಮೇಲಿರುವ ಬಾಣಲೆಯಲ್ಲಿ ಹಾಕಿ ಹುರಿಯಲಾಗುತ್ತದೆ. ಇನ್ನೊಂದು ಧರ್ಮದ ಪ್ರಕಾರ ಅಂತಹ ಇನ್ನೊಬ್ಬ ಪಾಪಿಗೆ ಈ ಬಾಣಲೆ ಶಿಕ್ಷೆ ಇಲ್ಲ. ಒಂದು ಧರ್ಮದ ಪ್ರಕಾರ ಚಂದ್ರನಿಗೆ ರಾಹು, ಕೇತುಗಳಿಂದ ಫಜೀತಿ. ಇನ್ನೊಂದು ಧರ್ಮದ ಪ್ರಕಾರ ಮುಲ್ಲಾ ನೋಡಿಲ್ಲದಿದ್ದರೆ ಚಂದ್ರನೇ ಇಲ್ಲ. ಅವನು ಕುರುಡನಾದರೆ ಬೇರೆಲ್ಲರಿಗೂ ಕಣ್ಣಿದ್ದೂ ಪ್ರಯೋಜನವಿಲ್ಲ. ಹೀಗೆ ವೈವಿಧ್ಯಪೂರ್ಣವಾದ ಧರ್ಮಗಳಿಗೆ ನಾವೇಕೆ ಸೇರಿದ್ದೇವೆಂಬ ಪ್ರಶ್ನೆಯನ್ನು ಹಾಕಿಕೊಳ್ಳುವಷ್ಟು ತಾಳ್ಮೆಯೂ ಇಲ್ಲದ ಜನ ಆ ಧರ್ಮಗಳನ್ನು ರಕ್ಷಿಸುವ ಮಹಾನುಭಾವರು, ಪರೋಪಕಾರಿಗಳು. ಒಂದು ಧರ್ಮಕ್ಕೆ ಸೇರಿದವರ ಬಾಳು ಹೀಗಾದರೆ ಒಂದು ಧರ್ಮದಿಂದ ಬೇರೊಂದು ಧರ್ಮಕ್ಕೆ ಜಿಗಿಯುವವರ ಬಾಳು ಇಮ್ಮಡಿ ಮೌಢ್ಯದಿಂದ ತುಂಬಿರಬೇಕಷ್ಟೇ. ಧರ್ಮದ ಇಂತಹ ಗೊಂದಲಗಳನ್ನು ವಿಜ್ಞಾನ ಮಾತ್ರ ಬಿಡಿಸಬಲ್ಲದು. ಇನ್ನೊಂದು ವೈಶಿಷ್ಟ್ಯವೇನೆಂದರೆ ಧರ್ಮ ತನ್ನ ಗೊಂದಲವನ್ನು ವಿಜ್ಞಾನದ ಮೇಲೆ ಹೇರಲು ಇಲ್ಲಿಯ ತನಕವೂ ಅಸಮರ್ಥವಾಗಿಯೇ ಉಳಿದಿದೆ. ಆದರೆ ವಿಜ್ಞಾನ ಬೆಳೆದಂತೆ ಧರ್ಮದ ಗೊಡ್ಡುತನ ಕ್ರಮೇಣ ಕಡಿಮೆಯಾಗುತ್ತಿದೆ. ಅಂತಿಮವಾಗಿ ಜಯ ಯಾರದಾಗುತ್ತದೆ ಎಂಬುದಕ್ಕೆ ಇದಕ್ಕಿಂತಲೂ ಬೇರೆ ನಿದರ್ಶನ ಬೇಕಿಲ್ಲ. ಧರ್ಮದಲ್ಲಿ ಹಲವು ಕುಂದುಗಳಿದ್ದರೂ ಅದರ ನೆಲೆಯಿಂದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳನೇಕರು ಹೊರಬಂದಿದ್ದಾರೆ. ಇದನ್ನು ಸರಿದೂಗಿಸಲೋ ಎಂಬಂತೆ ವಿಜ್ಞಾನದ ಕ್ಷೇತ್ರದಿಂದ ಕೆಲವೊಮ್ಮೆ ಯಹೂದ್ಯ ವಿಜ್ಞಾನ ಮತ್ತು ಆಚಾರ್ಯ ವಿಜ್ಞಾನ ಎಂಬ ಪ್ರಭೇದಗಳನ್ನು ಸೃಷ್ಟಿಸಿದ ದುಷ್ಕರ್ಮಿ ಫಿಲಿಪ್ ಲೆನಾರ್ಡ್ನಂತಹ ವಿಜ್ಞಾನಿಗಳು ಹೊರಬಂದಿದ್ದಾರೆ. ಶ್ಲಾಘಿ ಎಡ್ವರ್ಡ್ ಟೆಲರ್ನಂತಹ ಕಟುಕ ವಿಜ್ಞಾನಿಗಳೂ ಉಂಟು. ಆತನ ಪ್ರಾಧ್ಯಾಪಕ ಮಾರ್ಕ್ಸ್ ಬಾರ್ನಿ ಟೆಲರ್ನನ್ನು ಸಂಧಿಸಲು ಹೇಸಿಗೆ ಪಟ್ಟಿದ್ದರಂತೆ ಮತ್ತು ಅಂತಹ ದುಷ್ಟ ಶಿಷ್ಯನನ್ನು ಪಡೆದೆನಲ್ಲ ಎಂದು ಪರಿತಪಿಸಿದ್ದರಂತೆ. ಮತ್ತು ಈ ಪಟ್ಟಿಯಲ್ಲಿ ನಮ್ಮ ಬಾಬಾ ಭಕ್ತಮಂಡಲಿಯ ನವೋದಯ ಮೂರ್ಖ ವಿಜ್ಞಾನಿಗಳೂ ಸೇರಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ, ಸಮಾಜದ ಆಗುಹೋಗುಗಳನ್ನು ಗುರುತಿಸಿ ಅವುಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದಾಗ ವ್ಯಕ್ತಿಗಳ ಮತ್ತು ಸಮಷ್ಟಿಯ ವ್ಯಕ್ತಿತ್ವ ಭಾವನೆ, ಪ್ರತಿಕ್ರಿಯೆ, ಆಕಾಂಕ್ಷೆ, ವರ್ಗಪ್ರಜ್ಞೆ ಇತ್ಯಾದಿಗಳು ಹೇಗೆ ಹುಟ್ಟಿ ಬೆಳೆಯುತ್ತವೆಯೆಂದು ಗೊತ್ತಾಗುತ್ತದೆ. ಸಾಮೂಹಿಕ ಜೀವನದ ದೃಷ್ಟಿಯಿಂದ ಸಮಾಜದ ವರ್ಗಗಳ ಆಕಾಂಕ್ಷೆಗಳ ಪೂರೈಕೆಗೆ ಮತ್ತು ಧ್ಯೇಯ ಸಾಧನೆಗೆ ಧರ್ಮಕ್ಕಿಂತಲೂ ಧರ್ಮನಿರಪೇಕ್ಷತೆಯ ಆದ್ಯತೆ ಮನವರಿಕೆಯಾಗುತ್ತದೆ. ಮತ್ತು ವರ್ಗ ಹೋರಾಟದ ಯಶಸ್ಸಿನಿಂದಾಗಿ ಸಮಾಜ ವಿಮುಕ್ತಿ ಹೊಂದುವುದು ಹಾಗೂ ಭವಿಷ್ಯದ ಭವ್ಯ ಸಮಾಜದ ವಿನೂತನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ ಉನ್ನತ ಮಟ್ಟ ರಚನೆಗೊಳ್ಳುವುದು ವಿಜ್ಞಾನದ ಕೊಡುಗೆಯಾಗಿರುತ್ತದೆಯೇ ವಿನಾ ಇತಿಹಾಸದಲ್ಲಿ ತನ್ನ ಪಾತ್ರವನ್ನು ಈಗಾಗಲೇ ಪೂರೈಸಿಕೊಂಡು ವೃದ್ಧಾಪ್ಯದಲ್ಲಿ ದಿನ ಕಳೆಯುತ್ತಿರುವ ಧರ್ಮದ ದತ್ತಿಯಾಗಿರುವುದಿಲ್ಲ.
ಮಾನವ ಸಮಾಜಕ್ಕೆ ತಕ್ಕುದಾದ ಮೌಲ್ಯಗಳು ಕೇವಲ ಧರ್ಮದ ಮೌಲ್ಯಗಳೆಂದು ಗಣನೆಗೆ ಬಾರದಿರುವುದರಿಂದ ಸೂಕ್ತವಾದವುಗಳನ್ನು ಭದ್ರಪಡಿಸಿ ಯೋಜಿಸಿಕೊಳ್ಳಲಾಗುತ್ತದೆ ಮತ್ತು ಸೂಕ್ತವಲ್ಲದವುಗಳನ್ನು ನಿರಾಕರಿಸಲಾಗುತ್ತದೆ ಹಾಗೂ ನೂತನ ಮಾನವಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಾಗುತ್ತದೆ. ಅಂತಹ ಮೌಲ್ಯಗಳ ಅತಿಶಯವಾದ ಪ್ರಯೋಜನವನ್ನು ಮಾನವ ಎಂದೆಂದೂ ಪಡೆದುಕೊಳ್ಳುತ್ತಾನೆ. ಧರ್ಮ ಪ್ರತಿಪಾದಿಸಿ ಸಾಧಿಸದೆ ಹೋದುದನ್ನು ವಿಜ್ಞಾನದ ಬಳಕೆಯಿಂದ ಮಾನವ ಸಾಧಿಸಿಕೊಳ್ಳುತ್ತಾನೆ. ಆಗ ಎಂಗೆಲ್ಲರೂ ಹೇಳುವಂತೆ ಮಾನವ ಇತಿಹಾಸಪೂರ್ವದ ಘಟ್ಟದಿಂದ ಹೊರಬಂದು ಇತಿಹಾಸ ನಿರ್ಮಿತಿಯಲ್ಲಿ ತೊಡಗುತ್ತಾನೆ. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ವಿಜ್ಞಾನ ಮತ್ತು ಧರ್ಮ ಲೇಖನದ ಕರ್ತೃ ಯಾರು? ಉತ್ತರ: ವಿಜ್ಞಾನ ಮತ್ತು ಧರ್ಮ ಲೇಖನದ ಕರ್ತೃ ಜಿ. ರಾಮಕೃಷ್ಣ. ಕನ್ನಡದ ಪ್ರಮುಖ ವೈಜ್ಞಾನಿಕ ಲೇಖಕರಲ್ಲಿ ಜಿ. ರಾಮಕೃಷ್ಣ ಒಬ್ಬರು. ಪ್ರಶ್ನೆ 2. ವಿಜ್ಞಾನ ಮತ್ತು ಧರ್ಮ ಲೇಖನದ ತಿರುಳೇನು? ಉತ್ತರ: ವಿಜ್ಞಾನ ಮತ್ತು ಧರ್ಮಗಳ ಹುಟ್ಟು, ಸ್ವರೂಪ, ಅವುಗಳ ನಡುವಿನ ವ್ಯತ್ಯಾಸ, ಏಕತಾನತೆ ಹಾಗೂ ನಿಲುವುಗಳನ್ನು ಕುರಿತು ವಿಶ್ಲೇಷಿಸುವುದು ಈ ಲೇಖನದ ಮೂಲ ಆಶಯ, ತಿರುಳು. ಪ್ರಶ್ನೆ 3. ಮತಧರ್ಮ ಕುರಿತ ಜೆ. ಡಿ. ಬರ್ನಾಲ್ನ ವ್ಯಾಖ್ಯೆ ಏನು? ಉತ್ತರ: ಮತಧರ್ಮವಿರುವುದು ವಿಶ್ವವನ್ನು ಬದಲಾಯಿಸಲು ಅಲ್ಲ, ಅದನ್ನು ಇರುವಂತೆಯೇ ಸಂರಕ್ಷಿಸುವುದಕ್ಕೆ, ಅದರಿಂದ ಯಾರಿಗೆ ಅತಿ ಹೆಚ್ಚಿನ ಲಾಭವಿದೆಯೋ ಅವರ ಲಾಭದ ಸಂರಕ್ಷಣೆಗೆ. ಇದು ಮತಧರ್ಮ ಕುರಿತ ಜೆ. ಡಿ. ಬರ್ನಾಲ್ನ ವ್ಯಾಖ್ಯೆ. ಪ್ರಶ್ನೆ 4. ಪ್ರಖ್ಯಾತ ವಿಜ್ಞಾನಿಯೊಬ್ಬರು ಹೇಳಿದ ಮಾತೇನು? ಉತ್ತರ: ಧರ್ಮವನ್ನು ಬಿಟ್ಟರೆ ವಿಜ್ಞಾನ ಕುರುಡಾಗುತ್ತದೆ ಮತ್ತು ವಿಜ್ಞಾನವನ್ನು ಬಿಟ್ಟರೆ ಧರ್ಮ ಕುಂಟಾಗುತ್ತದೆ. ಇದು ಪ್ರಖ್ಯಾತ ವಿಜ್ಞಾನಿಯೊಬ್ಬರು ಹೇಳಿದ ಮಾತು. ಪ್ರಶ್ನೆ 5. ಪ್ರಖ್ಯಾತ ವಿಜ್ಞಾನಿಯೊಬ್ಬರು ಹೇಳಿದ ಮಾತಿನ ಅರ್ಥವೇನು? ಉತ್ತರ: ವಿಜ್ಞಾನ ಮತ್ತು ಧರ್ಮಗಳ ನಡುವೆ ತಿಕ್ಕಾಟದ ಅವಶ್ಯಕತೆಯಿಲ್ಲ, ಬದಲಾಗಿ ಅವೆರಡೂ ಒಂದಕ್ಕೊಂದು ಪೂರಕವಾಗಿವೆಯೆಂಬುದು ಪ್ರಖ್ಯಾತ ವಿಜ್ಞಾನಿಯೊಬ್ಬರು ಹೇಳಿದ ಮಾತಿನ ಅರ್ಥ. ಪ್ರಶ್ನೆ 6. ಧರ್ಮ ಎಂದರೇನು? ಉತ್ತರ: ಧರ್ಮವೆಂದರೆ ಮತಧರ್ಮ, ಕೆಲವು ನಂಬಿಕೆ ಮತ್ತು ಆಚಾರಗಳ ವ್ಯವಸ್ಥಿತ ಕ್ರಮವದು. ಪ್ರಶ್ನೆ 7. ವಿಜ್ಞಾನದ ಬಗೆಗಿನ ಕೆಲವರ ತಪ್ಪು ಗ್ರಹಿಕೆಯೇನು? ಉತ್ತರ: ವಿಜ್ಞಾನ ಉದ್ದಟತನದ ಮಾರ್ಗವನ್ನು ಹಿಡಿಯುತ್ತದೆ. ತನಗೆ ತಿಳಿಯದ್ದು ಏನೂ ಇಲ್ಲವೆಂಬ ರೀತಿಯಲ್ಲಿ ಬೇರೆ ಅಭಿಪ್ರಾಯಗಳನ್ನೆಲ್ಲ ವಿಜ್ಞಾನ ಪ್ರಶ್ನಿಸುತ್ತದೆ ಎಂಬುದು ವಿಜ್ಞಾನದ ಬಗೆಗಿನ ಕೆಲವರ ತಪ್ಪು ಗ್ರಹಿಕೆ. ಪ್ರಶ್ನೆ 8. ತಾನು ನಂಬಿದ ವಿಚಾರವನ್ನು ವಿರೋಧಿಸಿದವರನ್ನು ಧರ್ಮ ಏನು ಮಾಡಿದೆ? ಉತ್ತರ: ತಾನು ನಂಬಿದ ವಿಚಾರವನ್ನು ವಿರೋಧಿಸಿದವರನ್ನು ಧರ್ಮ ಸಹಿಸಿಕೊಳ್ಳದೆ ಧರ್ಮ ಜೀವಾವಧಿ ಶಿಕ್ಷೆ ಕೊಟ್ಟಿದೆ ಅಥವಾ ಸುಟ್ಟು ಹಾಕಿದೆ. ಪ್ರಶ್ನೆ 9. ಮಾನವಿಕ ಮೌಲ್ಯಗಳನ್ನು ಧರ್ಮ ಏನು ಮಾಡುತ್ತದೆ? ಉತ್ತರ: ಮಾನವಿಕ ಮೌಲ್ಯಗಳನ್ನು ಧರ್ಮ ತಿರಸ್ಕರಿಸುತ್ತದೆ. ಆದರೆ ವಿಜ್ಞಾನ ಮಾತ್ರ ಮಾನವಿಕ ಮೌಲ್ಯಗಳನ್ನು ತಿರಸ್ಕರಿಸುವುದಿಲ್ಲ. ಪ್ರಶ್ನೆ 10. ಧರ್ಮ ಹಾಗೂ ವಿಜ್ಞಾನಗಳಲ್ಲಿ ಅಂತಿಮ ಜಯ ಯಾವುದಕ್ಕೆ? ಉತ್ತರ: ಧರ್ಮ ಹಾಗೂ ವಿಜ್ಞಾನಗಳಲ್ಲಿ ಅಂತಿಮ ಜಯ ವಿಜ್ಞಾನಕ್ಕೆ. ಏಕೆಂದರೆ ವಿಜ್ಞಾನ ಬೆಳೆದಂತೆ ಧರ್ಮದ ಗೊಡ್ಡುತನ ಕ್ರಮೇಣ ಕಡಿಮೆಯಾಗುತ್ತದೆ. 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಧರ್ಮ ಪಂಥದ ನಿಲವನ್ನು ಕುರಿತು ವಿವರಿಸಿ. ಉತ್ತರ: ಧರ್ಮವೆಂದರೆ ಸಮಾಜವನ್ನು ಭರಿಸುವ ನಿಯಮ, ಅದು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತದೆ. ಧರ್ಮವೆಂದರೆ ಮತಧರ್ಮ, ಕೆಲವು ನಂಬಿಕೆ ಮತ್ತು ಆಚಾರಗಳ ವ್ಯವಸ್ಥಿತ ಕ್ರಮ. ಯಾವುದೋ ದೈವಿಕ ಶಕ್ತಿ ವಿಶ್ವವನ್ನೆಲ್ಲ ನಿಯಮಿಸಿದೆ, ಆ ಶಕ್ತಿಯನ್ನು ಪ್ರಾರ್ಥನೆ, ಪೂಜೆ, ಯಜ್ಞ ಇತ್ಯಾದಿಗಳಿಂದ ಒಲಿಸಿಕೊಳ್ಳಲು ಸಾಧ್ಯ. ಆ ಶಕ್ತಿ ಶ್ರದ್ಧಾಮಾತ್ರದಿಂದ ಸಿದ್ಧವಾಗುತ್ತದೆಯೇ ಹೊರತು ಜ್ಞಾನಕ್ಕೆ ನಿಲುಕುವಂತದಲ್ಲ. ಕೆಲವು ಮಹಾತ್ಮರಿಗೆ ಆ ದಿವ್ಯಶಕ್ತಿಯೊಡನೆ ನೇರ ಸಂಪರ್ಕ ಸಾಧ್ಯವಾಗುತ್ತದೆ. ಇದರಿಂದಾಗಿ ಅವರಿಗೆ ಸಮ್ಯಕ್ದರ್ಶನ ಉಂಟಾಗಿ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸತ್ಯದ ಅರಿವು ಅವರಲ್ಲಿ ಮೂಡುತ್ತದೆ. ಹುಲುಮಾನವನಿಗೆ ಅಂತಹವರ ಪ್ರೇರಣೆಯಿಂದ ಅಪರೋಕ್ಷಾನುಭೂತಿ ಲಭಿಸಬಹುದು. ಇದು ಧರ್ಮಪಂಥದ ನಿಲುವು. ಪ್ರಶ್ನೆ 2. ವಿಜ್ಞಾನ ಪಂಥದ ನಿಲುವು ಕುರಿತು ವಿವರಿಸಿ. ಉತ್ತರ: ವಿಜ್ಞಾನ ಪಂಥದ ನಿಲುವು ಧರ್ಮ ಪಂಥದ ನಿಲುವಿಗಿಂತ ಭಿನ್ನವಾದುದು. ವಿಜ್ಞಾನವು ಕೆಲವು ನಂಬಿಕೆ ಮತ್ತು ಆಚಾರಗಳ ವ್ಯವಸ್ಥಿತ ಕ್ರಮ, ಆದರೆ ಆ ನಂಬಿಕೆಗಳ ಆಧಾರ ಬೇರೆ. ಪ್ರಕೃತಿ ನಿಯಮಗಳಿಂದ ನಿರ್ಧರಿತವಾಗಿರುವ ಭೌತಿಕ ಪ್ರಕ್ರಿಯೆಯ ಫಲವೇ ಈ ವಿಶ್ವ ಎಂಬುದು ಅದರ ಆಧಾರ. ಈ ನಿಯಮಗಳನ್ನು ಮಾನವ ಎಷ್ಟರ ಮಟ್ಟಿಗೆ ತಿಳಿಯುತ್ತಾನೋ ಅಷ್ಟರ ಮಟ್ಟಿಗೆ ಪ್ರಕೃತಿಯ ಮೇಲೆ ಅವನು ಹಿಡಿತ ಪಡೆಯಬಲ್ಲ. ಈ ನಿಯಮಗಳನ್ನು ಪೂಜೆ ಪುನಸ್ಕಾರಗಳಿಂದ ಬದಲಿಸಲು ಸಾಧ್ಯವಿಲ್ಲ. ವಿಶ್ಲೇಷಣೆ, ತರ್ಕ ಮತ್ತು ಅನುಭವಗಳ ಅನುವಿಲ್ಲದೆ ಆ ನಿಯಮಗಳ ಜ್ಞಾನವನ್ನು ಪಡೆಯುವುದು ಅಶಕ್ಯ. ಆ ನಿಯಮಗಳು ನಮ್ಮ ತಿಳುವಳಿಕೆಗೆ ಬಾರದಂತಹವಲ್ಲ. ಪ್ರಕೃತಿಯೊಡನೆ ಮಾನವನ ಸತತ ಹೋರಾಟ ಈ ತಿಳುವಳಿಕೆಯನ್ನು ವೃದ್ಧಿಗೊಳಿಸುತ್ತದೆ. ಆದ್ದರಿಂದ ಮಾನವ ಕೇವಲ ಅಸಹಾಯಕತೆಗೆ ತುತ್ತಾಗಿ ಸೊರಗಬೇಕಾಗಿಲ್ಲ. ತಾನು ಪಡೆದ ಜ್ಞಾನದ ಸತ್ಯಾಸತ್ಯತೆಯನ್ನು ಮಾನವ ಪ್ರಯೋಗದಿಂದ ದೃಢಪಡಿಸಿಕೊಳ್ಳಬಹುದು. ಆದರೆ ಧರ್ಮದ ನೆಲೆಯಲ್ಲಿ ಈ ರೀತಿಯ ಮಾರ್ಗಕ್ಕೆ ಸ್ಥಾನವಿಲ್ಲ.
ಪ್ರಶ್ನೆ 3. ವಿಜ್ಞಾನ ಮತ್ತು ಧರ್ಮ ಪಂಥಗಳ ಏಕತಾನತೆ ಕುರಿತು ವಿವರಿಸಿ. ಉತ್ತರ. ವಿಜ್ಞಾನ ಮತ್ತು ಧರ್ಮಗಳ ನಡುವೆ ಏಕತಾನತೆ ಕಾಣಬರುವುದು ಕೇವಲ ಅವುಗಳ ಉಗಮಸ್ಥಾನದಲ್ಲಿ ಮಾತ್ರ. ನಂತರದ ವಿಕಾಸದಲ್ಲಿ ಅವು ಭಿನ್ನ ಮಾರ್ಗಗಳಲ್ಲಿ ಬೆಳೆದಿರುವುದು ಸುಸ್ಪಷ್ಟ. ಇವೆರಡೂ ಸ್ವತಂತ್ರ ಸ್ವರೂಪವನ್ನು ತಾಳುವ ಮೊದಲು, ಅಂದರೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ, ಇವೆರಡೂ ಒಂದೇ ನೆಲೆಯಿಂದ ಹುಟ್ಟಿಕೊಂಡವು. ಅಂದಿನ ಮಾನವನ ಪ್ರಕೃತಿ ಜ್ಞಾನ ಅತ್ಯಲ್ಪ. ಆದ್ದರಿಂದ ಪ್ರಕೃತಿ ನಿಯಮಗಳು ಅವನಿಗೆ ಪಕ್ಕಾಗಿರಲಿಲ್ಲ. ಹೀಗಾಗಿ ಪ್ರಕೃತಿಯ ಮೇಲೆ ಅವನಿಗೆ ಹೇಳಿಕೊಳ್ಳುವಂತಹ ಹಿಡಿತವೇ ಇರಲಿಲ್ಲ. ಮುಂದಿನ ಕಾಲದಲ್ಲಿ ಮಾಂತ್ರಿಕತೆಯಿಂದ ಹೊರಗಣ ಪ್ರಪಂಚದ ಮೇಲೆ ಹತೋಟಿ ಪಡೆಯಬಹುದೆಂಬ ಕಲ್ಪನೆ ಬಲವಾಗಿ ಬೆಳೆಯಿತು. ಆಗಿನ ಮಾಂತ್ರಿಕತೆಯೆಂದರೆ ಪ್ರಕೃತಿ ನಿಯಮವನ್ನು ತಿಳಿಯುವ ಮೊದಲು ಮುಗ್ಧ ಮಾನವ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅನುಸರಿಸುತ್ತಿದ್ದ ಮಾರ್ಗ. ಅದರಿಂದ ನಿಜಕ್ಕೂ ಶಕ್ತಿ ಹೆಚ್ಚುತ್ತಿರಲಿಲ್ಲ, ಆದರೆ ತನ್ನ ಕೆಲಸದಲ್ಲಿನ ನಿಷ್ಠೆ ಹೆಚ್ಚುತ್ತಿತ್ತು, ಇಲ್ಲವೇ ಮಾನಸಿಕ ತುಮುಲ ಕಡಿಮೆಯಾಗುತ್ತಿತ್ತು. ಜಾರ್ಜ್ ಥಾಮ್ಸನ್ ಎಂಬ ವಿಖ್ಯಾತ ವಿದ್ವಾಂಸರು ಕೊಡುವ ಮಾವೋರಿ ಪಂಗಡದ ಒಂದು ಪದ್ಧತಿಯನ್ನು ಇದಕ್ಕೆ ನಿದರ್ಶನವನ್ನಾಗಿ ನೋಡಬಹುದು. ಮಾವೋರಿ ಬುಡಕಟ್ಟಿನ ಜನಾಂಗದವರಲ್ಲಿ ಹೆಣ್ಣುಮಕ್ಕಳು ಆಲೂಗಡ್ಡೆ ಬೆಳೆಯಿರುವಲ್ಲಿ ನೃತ್ಯವೊಂದನ್ನು ಮಾಡುತ್ತಾರಂತೆ. ಸಸಿ ಸುಂಟರಗಾಳಿಯ ಪ್ರಕೋಪಕ್ಕೆ ಆಹುತಿಯಾಗಬಹುದಾದಂತಹ ಸಂದರ್ಭಕ್ಕೆ ಮುನ್ನ ಅವರು ಈ ನೃತ್ಯದಲ್ಲಿ ತೊಡಗುವುದು. ಸುಂಟರಗಾಳಿಯಿಂದಾಗಿ ಸಸಿ ಮತ್ತು ಲತೆ ಹೇಗೆ ತತ್ತರಿಸಿ ನಲುಗಾಡುವುವೋ ಹಾಗೆ ನಲುಗಾಡುವುದು ಆ ನೃತ್ಯಭಂಗಿಯ ಸಾರ. ಗಾಳಿಯ ಹೊಡೆತಕ್ಕೆ ಸಿಕ್ಕಿದವರಂತೆ ನಲುಗಾಡಿ ಆಮೇಲೆ ಅವರು ಹೇಗೆ ಚೇತರಿಸಿಕೊಳ್ಳುತ್ತಾರೋ ಹಾಗೆ ಸಸಿಯೂ ಚೇತರಿಸಿಕೊಳ್ಳುತ್ತದೆಯೆಂದು ಅವರ ಸುದೃಢ ನಂಬಿಕೆ. ನಿಜಕ್ಕೂ ನೃತ್ಯದಿಂದಾಗಿ ಸಸಿ ಚೇತರಿಸಿಕೊಳ್ಳುವುದಿಲ್ಲ. ಮಾವೋರಿ ಹೆಣ್ಣುಮಕ್ಕಳು ನಂತರ ಆಲೂಗಡ್ಡೆ ಸಸಿಯನ್ನು ಎಚ್ಚರದಿಂದ ಸಲುಹುತ್ತಾರೆ. ಅದು ಉಳಿದೇ ತೀರುತ್ತದೆಂಬ ಖಾತರಿಯಲ್ಲಿ ಅವರು ಹುಮ್ಮಸ್ಸಿನಿಂದ ಕೆಲಸ ಮಾಡಿ ಕೃಷಿಯನ್ನು ವೃದ್ಧಿಪಡಿಸುತ್ತಾರೆ. ಸಸಿ ಚೇತರಿಸಿಕೊಂಡು ಫಲ ನೀಡುತ್ತದೆ. ತಮ್ಮ ನೃತ್ಯದಿಂದ ಸಸಿಗೆ ಚೇತನ ಬಂದಿತೆಂದು ಅವರು ಬಗೆಯುತ್ತಾರೆ. ಇಲ್ಲಿ ನಂಬಿಕೆ, ಪೂಜೆ, ಅದರಿಂದ ಪ್ರಕೃತಿ ಮಾತೆ ಸಾಂತ್ವನಗೊಳ್ಳುವುದು ಎಲ್ಲ ಅಡಕವಾಗಿದೆ. ಮುಂದಿನ ಕಾಲದ ಧಾರ್ಮಿಕ ಶ್ರದ್ಧೆಗೆ ಇಂತಹ ಭಾವನೆಯೇ ಮೂಲಸ್ಥಾನ. ಈ ಪದ್ಧತಿಗಳೇ ಯಜ್ಞಾದಿಗಳ ಪೂರ್ವಸ್ವರೂಪ. ಅಂತೆಯೇ ಇದು ವಿಜ್ಞಾನಕ್ಕೂ ಆಗರ. ಏಕೆಂದರೆ ಕ್ರಮೇಣ ಪ್ರಕೃತಿ ನಿಯಮವನ್ನರಿತು ಕೃಷಿಯ ವಿಧಾನದಲ್ಲಿ ಬದಲಾವಣೆಯನ್ನುಂಟು ಮಾಡುವುದು ಇಂತಹ ಅನೇಕ ಆಚಾರಗಳ ಮೂಲಕವೇ. ಈ ಅರ್ಥದಲ್ಲಿ ಹೇಳುವುದಾದರೆ ವಿಜ್ಞಾನ ಮತ್ತು ಧರ್ಮಗಳೆರಡೂ ಏಕಸ್ಥಾನದಲ್ಲಿ ಹುಟ್ಟಿ ಬೆಳೆಯುತ್ತವೆ ಎನ್ನಬಹುದು. ತನ್ನ ಉತ್ಪಾದನಾ ಸಾಮರ್ಥ್ಯ ಹೆಚ್ಚದಿರಲು ಪ್ರಕೃತಿಯ ನಿಯಮದ ಬಗೆಗಿನ ಜ್ಞಾನದ ಅಭಾವ ಕಾರಣವೆಂದು ಪ್ರಾಚೀನ ಮಾನವನಿಗೆ ಅನಿಸದಿದ್ದರೂ ಕ್ರಮೇಣ ಆ ಕಡೆಗೆ ಅವನು ದೃಷ್ಟಿ ಹರಿಸುತ್ತಾನೆ. ವೈಯಕ್ತಿಕ ಊಹೆಯ ಮಟ್ಟದಲ್ಲಿರುತ್ತಿದ್ದ ತನ್ನ ಶಕ್ತಿಯನ್ನು ವಸ್ತುನಿಷ್ಠವಾದ ಶಕ್ತಿಯನ್ನಾಗಿ ಆಗ ಮಾರ್ಪಡಿಸಲು ಅವನು ಶಕ್ತನಾಗುತ್ತಾನೆ. ಪ್ರಾಚೀನ ಯುಗದ ಕಾಲದಲ್ಲಿ ಹೀಗೆ ಪ್ರಾರಂಭವಾದ ಧರ್ಮ ಮತ್ತು ವಿಜ್ಞಾನಗಳು ಮಾನವ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಎರಡು ಬೇರೆ ಬೇರೆ ಹೊಳೆಗಳಾಗಿ ಹರಿಯುತ್ತಾ ಬಂದಿವೆ. ಅವು ಒಂದೇ ನೆಲೆಯಲ್ಲಿ ಹುಟ್ಟಿದರೂ ಅವು ಅನುಸರಿಸದ ಮಾರ್ಗ ಹಾಗೂ ಧ್ಯೇಯಗಳಲ್ಲಿ ವ್ಯತ್ಯಾಸವಿದೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ವಿಜ್ಞಾನ ಮತ್ತು ಧರ್ಮ, ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ 2. ವಿಜ್ಞಾನ ಮತ್ತು ಧರ್ಮಗಳ ಹುಟ್ಟು, ಸ್ವರೂಪ, ಅವುಗಳ ನಡುವಿನ ವ್ಯತ್ಯಾಸ, ಏಕತಾನತೆ ಹಾಗೂ ನಿಲುವುಗಳನ್ನು ಕುರಿತು ವಿಶ್ಲೇಷಿಸಿ. ಅಥವಾ ಪ್ರಶ್ನೆ 3. ವಿಜ್ಞಾನ ಮತ್ತು ಧರ್ಮಗಳ ನಡುವಿನ ವ್ಯತ್ಯಾಸ ಹಾಗೂ ಪರಿಣಾಮವನ್ನು ಕುರಿತು ವಿಶ್ಲೇಷಿಸಿ. ಉತ್ತರ. ವಿಜ್ಞಾನ ಮತ್ತು ಧರ್ಮ, ಜಿ. ರಾಮಕೃಷ್ಣ ಅವರ ಒಂದು ಪ್ರಮುಖ ವೈಜ್ಞಾನಿಕ ಲೇಖನ. ವಿಜ್ಞಾನ ಮತ್ತು ಧರ್ಮಗಳ ಹುಟ್ಟು, ಸ್ವರೂಪ, ಅವುಗಳ ನಡುವಿನ ವ್ಯತ್ಯಾಸ, ಏಕತಾನತೆ ಹಾಗೂ ನಿಲುವುಗಳನ್ನು ಕುರಿತು ವಿಶ್ಲೇಷಿಸುವುದು ಈ ಲೇಖನದ ಮೂಲ ಆಶಯ. ತಿರುಳು. ಧರ್ಮವನ್ನು ಬಿಟ್ಟರೆ ವಿಜ್ಞಾನ ಕುರುಡಾಗುತ್ತದೆ ಮತ್ತು ವಿಜ್ಞಾನವನ್ನು ಬಿಟ್ಟರೆ ಧರ್ಮ ಕುಂಟಾಗುತ್ತದೆ. ಪ್ರಖ್ಯಾತ ವಿಜ್ಞಾನಿಯೊಬ್ಬನ ಈ ಮಾತು ವಿಜ್ಞಾನ ಮತ್ತು ಧರ್ಮಗಳ ನಡುವೆ ತಿಕ್ಕಾಟದ ಅವಶ್ಯಕತೆಯಿಲ್ಲ, ಬದಲಾಗಿ ಅವೆರಡೂ ಒಂದಕ್ಕೊಂದು ಪೂರಕವಾಗಿವೆಯೆಂಬುದನ್ನು ಹೇಳುತ್ತದೆ. ಆದರೆ ವಿಜ್ಞಾನಿಯಾಗಲಿ ಧರ್ಮಜಿಜ್ಞಾಸುವಾಗಲಿ ತನ್ನ ಕ್ಷೇತ್ರದಲ್ಲಿ ತನ್ನ ನಿಯಮಗಳನ್ನು ಒಪ್ಪಿ ಮುನ್ನಡೆಯುತ್ತಾನೆಯೇ ಹೊರತು ಇತರ ನಿಯಮಗಳನ್ನೊಪ್ಪಿ ಮುನ್ನಡೆಯಲಾರ. ಧರ್ಮ ಸತ್ಯಾನ್ವೇಷಣೆಯ ಮಾರ್ಗವನ್ನು ಅವಲಂಬಿಸಿ ವೈಜ್ಞಾನಿಕ ಸತ್ಯದತ್ತ ಹೋಗಲು ಸಾಧ್ಯವಿಲ್ಲ. ಅಂತೆಯೇ ವೈಜ್ಞಾನಿಕ ಅಳತೆಗೋಲನ್ನು ಧರ್ಮದ ಕ್ಷೇತ್ರದಲ್ಲಿ ಪ್ರಯೋಗಿಸಿದರೆ ಅದು ತನ್ನತನವನ್ನು ಕಳೆದುಕೊಳ್ಳುತ್ತದೆ. ವಿಜ್ಞಾನದಿಂದ ಅಗಾಧ ಪೆಟ್ಟನ್ನು ತಪ್ಪಿಸಿಕೊಳ್ಳಲು ಧರ್ಮ ಸಹಜವಾಗಿಯೇ ಸಮನ್ವಯ ತಂತ್ರವನ್ನನುಸರಿಸಬೇಕಾಗಿದೆ. ಆದರೆ ಈ ಅವಶ್ಯಕತೆ ವಿಜ್ಞಾನಕ್ಕಿಲ್ಲ. ವಿಜ್ಞಾನ ಉದ್ದಟತನದ ಮಾರ್ಗವನ್ನು ಹಿಡಿಯುತ್ತದೆ. ತನಗೆ ತಿಳಿಯದ್ದು ಏನೂ ಇಲ್ಲವೆಂಬ ರೀತಿಯಲ್ಲಿ ಬೇರೆ ಅಭಿಪ್ರಾಯಗಳನ್ನೆಲ್ಲ ವಿಜ್ಞಾನ ಪ್ರಶ್ನಿಸುತ್ತದೆ ಎಂದು ಕೆಲವರ ಅಭಿಪ್ರಾಯ. ಆದರೆ ಇದು ತಪ್ಪು ಗ್ರಹಿಕೆ. ವಿಜ್ಞಾನ ತಾನು ಸರ್ವಜ್ಞತ್ವ ಪದವಿಯನ್ನು ಪಡೆದಿರುವುದಾಗಿ ಭಾವಿಸುವುದಿಲ್ಲ.
ವಿಜ್ಞಾನಿಯೊಬ್ಬ ಹಾಗೇನಾದರೂ ಭಾವಿಸಿಕೊಂಡರೆ ಅವನು ವಿಜ್ಞಾನಕ್ಕೆ ಅಪಚಾರವೆಸಗಿದಂತೆ ಅಷ್ಟೇ. ಹಾಗೆ ನೋಡಿದರೆ ಸರ್ವಜ್ಞತ್ವವನ್ನು ಧರ್ಮ ತನ್ನಲ್ಲಿ ಆರೋಪಿಸಿಕೊಳ್ಳುತ್ತದೆ. ಅತೀಂದ್ರಿಯ ಜ್ಞಾನದ ಸಾಧನೆಯಿಂದ ತಿಳಿದುಬಂದಿರುವ ಸತ್ಯ ಎಂಬ ಹೆಸರಿನಲ್ಲಿ ಅಜ್ಞಾತವಾದ ವಿಷಯವೇ ಇಲ್ಲವೆಂಬಂತೆ ಧರ್ಮ ನಡೆದುಕೊಳ್ಳುತ್ತದೆ. ಧರ್ಮವೆಂದರೆ ಸಮಾಜವನ್ನು ಭರಿಸುವ ನಿಯಮ. ಅದು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತದೆ. ಧರ್ಮವೆಂದರೆ ಮತಧರ್ಮ, ಕೆಲವು ನಂಬಿಕೆ ಮತ್ತು ಆಚಾರಗಳ ವ್ಯವಸ್ಥಿತ ಕ್ರಮ. ಯಾವುದೋ ದೈವಿಕ ಶಕ್ತಿ ವಿಶ್ವವನ್ನೆಲ್ಲ ನಿಯಮಿಸಿದೆ. ಆ ಶಕ್ತಿಯನ್ನು ಪ್ರಾರ್ಥನೆ, ಪೂಜೆ, ಯಜ್ಞ ಇತ್ಯಾದಿಗಳಿಂದ ಒಲಿಸಿಕೊಳ್ಳಲು ಸಾಧ್ಯ. ಆ ಶಕ್ತಿ ಶ್ರದ್ಧಾಮಾತ್ರದಿಂದ ಸಿದ್ಧವಾಗುತ್ತದೆಯೇ ಹೊರತು ಜ್ಞಾನಕ್ಕೆ ನಿಲುಕುವಂತದಲ್ಲ. ಕೆಲವು ಮಹಾತ್ಮರಿಗೆ ಆ ದಿವ್ಯಶಕ್ತಿಯೊಡನೆ ನೇರ ಸಂಪರ್ಕ ಸಾಧ್ಯವಾಗುತ್ತದೆ. ಇದರಿಂದಾಗಿ ಅವರಿಗೆ ಸಮ್ಯಕ್ದರ್ಶನ ಉಂಟಾಗಿ ಸಾರ್ವತ್ರಿಕ ಮತ್ತು ಸಾರ್ವಕಾಲಿಕ ಸತ್ಯದ ಅರಿವು ಅವರಲ್ಲಿ ಮೂಡುತ್ತದೆ. ಹುಲುಮಾನವನಿಗೆ ಅಂತಹವರ ಪ್ರೇರಣೆಯಿಂದ ಅಪರೋಕ್ಷಾನುಭೂತಿ ಲಭಿಸಬಹುದು. ಇದು ಧರ್ಮಪಂಥದ ನಿಲುವು. ವಿಜ್ಞಾನ ಪಂಥದ ನಿಲುವು ಇದರಿಂದ ಭಿನ್ನವಾದುದು. ವಿಜ್ಞಾನವು ಕೆಲವು ನಂಬಿಕೆ ಮತ್ತು ಆಚಾರಗಳ ವ್ಯವಸ್ಥಿತ ಕ್ರಮ. ಆದರೆ ಆ ನಂಬಿಕೆಗಳ ಆಧಾರ ಬೇರೆ. ಪ್ರಕೃತಿ ನಿಯಮಗಳಿಂದ ನಿರ್ಧರಿತವಾಗಿರುವ ಭೌತಿಕ ಪ್ರಕ್ರಿಯೆಯ ಫಲವೇ ಈ ವಿಶ್ವ ಎಂಬುದು ಅದರ ಆಧಾರ. ಈ ನಿಯಮಗಳನ್ನು ಮಾನವ ಎಷ್ಟರ ಮಟ್ಟಿಗೆ ತಿಳಿಯುತ್ತಾನೋ ಅಷ್ಟರ ಮಟ್ಟಿಗೆ ಪ್ರಕೃತಿಯ ಮೇಲೆ ಅವನು ಹಿಡಿತ ಪಡೆಯಬಲ್ಲ. ಈ ನಿಯಮಗಳನ್ನು ಪೂಜೆ ಪುನಸ್ಕಾರಗಳಿಂದ ಬದಲಿಸಲು ಸಾಧ್ಯವಿಲ್ಲ. ವಿಶ್ಲೇಷಣೆ, ತರ್ಕ ಮತ್ತು ಅನುಭವಗಳ ಅನುವಿಲ್ಲದೆ ಆ ನಿಯಮಗಳ ಜ್ಞಾನವನ್ನು ಪಡೆಯುವುದು ಅಶಕ್ಯ. ಆ ನಿಯಮಗಳು ನಮ್ಮ ತಿಳುವಳಿಕೆಗೆ ಬಾರದಂತಹವಲ್ಲ. ಪ್ರಕೃತಿಯೊಡನೆ ಮಾನವನ ಸತತ ಹೋರಾಟ ಈ ತಿಳುವಳಿಕೆಯನ್ನು ವೃದ್ಧಿಗೊಳಿಸುತ್ತದೆ. ಆದ್ದರಿಂದ ಮಾನವ ಕೇವಲ ಅಸಹಾಯಕತೆಗೆ ತುತ್ತಾಗಿ ಸೊರಗಬೇಕಾಗಿಲ್ಲ. ತಾನು ಪಡೆದ ಜ್ಞಾನದ ಸತ್ಯಾಸತ್ಯತೆಯನ್ನು ಮಾನವ ಪ್ರಯೋಗದಿಂದ ದೃಢಪಡಿಸಿಕೊಳ್ಳಬಹುದು. ಆದರೆ ಧರ್ಮದ ನೆಲೆಯಲ್ಲಿ ಈ ರೀತಿಯ ಮಾರ್ಗಕ್ಕೆ ಸ್ಥಾನವಿಲ್ಲ. ವಿಜ್ಞಾನ ಮತ್ತು ಧರ್ಮಗಳ ನಡುವೆ ಏಕತಾನತೆ ಕಾಣಬರುವುದು ಕೇವಲ ಅವುಗಳ ಉಗಮಸ್ಥಾನದಲ್ಲಿ ಮಾತ್ರ. ನಂತರದ ವಿಕಾಸದಲ್ಲಿ ಅವು ಭಿನ್ನ ಮಾರ್ಗಗಳಲ್ಲಿ ಬೆಳೆದಿರುವುದು ಸುಸ್ಪಷ್ಟ. ಇವೆರಡೂ ಸ್ವತಂತ್ರ ಸ್ವರೂಪವನ್ನು ತಾಳುವ ಮೊದಲು, ಅಂದರೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ, ಇವೆರಡೂ ಒಂದೇ ನೆಲೆಯಿಂದ ಹುಟ್ಟಿಕೊಂಡವು. ಅಂದಿನ ಮಾನವನ ಪ್ರಕೃತಿ ಜ್ಞಾನ ಅತ್ಯಲ್ಪ. ಆದ್ದರಿಂದ ಪ್ರಕೃತಿ ನಿಯಮಗಳು ಅವನಿಗೆ ಪಕ್ಕಾಗಿರಲಿಲ್ಲ. ಹೀಗಾಗಿ ಪ್ರಕೃತಿಯ ಮೇಲೆ ಅವನಿಗೆ ಹೇಳಿಕೊಳ್ಳುವಂತಹ ಹಿಡಿತವೇ ಇರಲಿಲ್ಲ. ಮುಂದಿನ ಕಾಲದಲ್ಲಿ ಮಾಂತ್ರಿಕತೆಯಿಂದ ಹೊರಗಣ ಪ್ರಪಂಚದ ಮೇಲೆ ಹತೋಟಿ ಪಡೆಯಬಹುದೆಂಬ ಕಲ್ಪನೆ ಬಲವಾಗಿ ಬೆಳೆಯಿತು. ಆಗಿನ ಮಾಂತ್ರಿಕತೆಯೆಂದರೆ ಪ್ರಕೃತಿ ನಿಯಮವನ್ನು ತಿಳಿಯುವ ಮೊದಲು ಮುಗ್ಧ ಮಾನವ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅನುಸರಿಸುತ್ತಿದ್ದ ಮಾರ್ಗ. ಅದರಿಂದ ನಿಜಕ್ಕೂ ಶಕ್ತಿ ಹೆಚ್ಚುತ್ತಿರಲಿಲ್ಲ, ಆದರೆ ತನ್ನ ಕೆಲಸದಲ್ಲಿನ ನಿಷ್ಠೆ ಹೆಚ್ಚುತ್ತಿತ್ತು, ಇಲ್ಲವೇ ಮಾನಸಿಕ ತುಮುಲ ಕಡಿಮೆಯಾಗುತ್ತಿತ್ತು. ಜಾರ್ಜ್ ಥಾಮ್ಸನ್ ಎಂಬ ವಿಖ್ಯಾತ ವಿದ್ವಾಂಸರು ಕೊಡುವ ಮಾವೋರಿ ಪಂಗಡದ ಒಂದು ಪದ್ಧತಿಯನ್ನು ಇದಕ್ಕೆ ನಿದರ್ಶನವನ್ನಾಗಿ ನೋಡಬಹುದು. ಮಾವೋರಿ ಬುಡಕಟ್ಟಿನ ಜನಾಂಗದವರಲ್ಲಿ ಹೆಣ್ಣುಮಕ್ಕಳು ಆಲೂಗಡ್ಡೆ ಬೆಳೆಯಿರುವಲ್ಲಿ ನೃತ್ಯವೊಂದನ್ನು ಮಾಡುತ್ತಾರಂತೆ. ಸಸಿ ಸುಂಟರಗಾಳಿಯ ಪ್ರಕೋಪಕ್ಕೆ ಆಹುತಿಯಾಗಬಹುದಾದಂತಹ ಸಂದರ್ಭಕ್ಕೆ ಮುನ್ನ ಅವರು ಈ ನೃತ್ಯದಲ್ಲಿ ತೊಡಗುವುದು. ಸುಂಟರಗಾಳಿಯಿಂದಾಗಿ ಸಸಿ ಮತ್ತು ಲತೆ ಹೇಗೆ ತತ್ತರಿಸಿ ನಲುಗಾಡುವುವೋ ಹಾಗೆ ನಲುಗಾಡುವುದು ಆ ನೃತ್ಯಭಂಗಿಯ ಸಾರ. ಗಾಳಿಯ ಹೊಡೆತಕ್ಕೆ ಸಿಕ್ಕಿದವರಂತೆ ನಲುಗಾಡಿ ಆಮೇಲೆ ಅವರು ಹೇಗೆ ಚೇತರಿಸಿಕೊಳ್ಳುತ್ತಾರೋ ಹಾಗೆ ಸಸಿಯು ಚೇತರಿಸಿಕೊಳ್ಳುತ್ತದೆಯೆಂದು ಅವರ ಸುದೃಢ ನಂಬಿಕೆ. ನಿಜಕ್ಕೂ ನೃತ್ಯದಿಂದಾಗಿ ಸಸಿ ಚೇತರಿಸಿಕೊಳ್ಳುವುದಿಲ್ಲ. ಮಾವೋರಿ ಹೆಣ್ಣುಮಕ್ಕಳು ನಂತರ ಆಲೂಗಡ್ಡೆ ಸಸಿಯನ್ನು ಎಚ್ಚರದಿಂದ ಸಲುಹುತ್ತಾರೆ. ಅದು ಉಳಿದೇ ತೀರುತ್ತದೆಂಬ ಖಾತರಿಯಲ್ಲಿ ಅವರು ಹುಮ್ಮಸ್ಸಿನಿಂದ ಕೆಲಸ ಮಾಡಿ ಕೃಷಿಯನ್ನು ವೃದ್ಧಿಪಡಿಸುತ್ತಾರೆ. ಸಸಿ ಚೇತರಿಸಿಕೊಂಡು ಫಲ ನೀಡುತ್ತದೆ. ತಮ್ಮ ನೃತ್ಯದಿಂದ ಸಸಿಗೆ ಚೇತನ ಬಂದಿತೆಂದು ಅವರು ಬಗೆಯುತ್ತಾರೆ. ಇಲ್ಲಿ ನಂಬಿಕೆ, ಪೂಜೆ, ಅದರಿಂದ ಪ್ರಕೃತಿ ಮಾತೆ ಸಾಂತ್ವನಗೊಳ್ಳುವುದು ಎಲ್ಲ ಅಡಕವಾಗಿದೆ. ಮುಂದಿನ ಕಾಲದ ಧಾರ್ಮಿಕ ಶ್ರದ್ಧೆಗೆ ಇಂತಹ ಭಾವನೆಯೇ ಮೂಲಸ್ಥಾನ. ಈ ಪದ್ಧತಿಗಳೇ ಯಜ್ಞಾದಿಗಳ ಪೂರ್ವಸ್ವರೂಪ. ಅಂತೆಯೇ ಇದು ವಿಜ್ಞಾನಕ್ಕೂ ಆಗರ. ಏಕೆಂದರೆ ಕ್ರಮೇಣ ಪ್ರಕೃತಿ ನಿಯಮವನ್ನರಿತು ಕೃಷಿಯ ವಿಧಾನದಲ್ಲಿ ಬದಲಾವಣೆಯನ್ನುಂಟು ಮಾಡುವುದು ಇಂತಹ ಅನೇಕ ಆಚಾರಗಳ ಮೂಲಕವೇ. ಈ ಅರ್ಥದಲ್ಲಿ ಹೇಳುವುದಾದರೆ ವಿಜ್ಞಾನ ಮತ್ತು ಧರ್ಮಗಳೆರಡೂ ಏಕಸ್ಥಾನದಲ್ಲಿ ಹುಟ್ಟಿ ಬೆಳೆಯುತ್ತವೆ ಎನ್ನಬಹುದು. ತನ್ನ ಉತ್ಪಾದನಾ ಸಾಮರ್ಥ್ಯ ಹೆಚ್ಚದಿರಲು ಪ್ರಕೃತಿಯ ನಿಯಮದ ಬಗೆಗಿನ ಜ್ಞಾನದ ಅಭಾವ ಕಾರಣವೆಂದು ಪ್ರಾಚೀನ ಮಾನವನಿಗೆ ಅನಿಸದಿದ್ದರೂ ಕ್ರಮೇಣ ಆ ಕಡೆಗೆ ಅವನು ದೃಷ್ಟಿ ಹರಿಸುತ್ತಾನೆ. ವೈಯಕ್ತಿಕ ಊಹೆಯ ಮಟ್ಟದಲ್ಲಿರುತ್ತಿದ್ದ ತನ್ನ ಶಕ್ತಿಯನ್ನು ವಸ್ತುನಿಷ್ಠವಾದ ಶಕ್ತಿಯನ್ನಾಗಿ ಆಗ ಮಾರ್ಪಡಿಸಲು ಅವನು ಶಕ್ತನಾಗುತ್ತಾನೆ. ಪ್ರಾಚೀನ ಯುಗದ ಕಾಲದಲ್ಲಿ ಹೀಗೆ ಪ್ರಾರಂಭವಾದ ಧರ್ಮ ಮತ್ತು ವಿಜ್ಞಾನಗಳು ಮಾನವ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಎರಡು ಬೇರೆ ಬೇರೆ ಹೊಳೆಗಳಾಗಿ ಹರಿಯುತ್ತಾ ಬಂದಿವೆ. ಅವು ಒಂದೇ ನೆಲೆಯಲ್ಲಿ ಹುಟ್ಟಿದರೂ ಅವು ಅನುಸರಿಸದ ಮಾರ್ಗ ಹಾಗೂ ದಯಗಳಲ್ಲಿ ವ್ಯತ್ಯಾಸವಿದೆ. ಅಜ್ಞಾನಾಂಧಕಾರದಲ್ಲಿ ತೊಳಲಿ,
ಪ್ರಕೃತಿಯನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗದೆ ಬಳಲಿ ಬೆಂಡಾಗುತ್ತಿದ್ದ ಮಾನವನ ಅಸಹಾಯಕತೆಯ ಅಂಶವನ್ನು ಧರ್ಮ ಪ್ರತಿಬಿಂಬಿಸಿತು ಮತ್ತು ಬೆಳೆಸಿತು. ತನ್ನ ಭಾವನೆಯನ್ನು ಬದಲಾಯಿಸಿಕೊಳ್ಳುವುದನ್ನು ಹೊರತುಪಡಿಸಿ ಮಾನವ ಹೊರಗಣ ಪ್ರಪಂಚದ ಮೇಲೆ ಇನ್ನೆಂತಹ ಹತೋಟಿಯನ್ನು ಪಡೆಯಬಲ್ಲವನಲ್ಲ ಎಂಬುದು ಈ ಅಸಹಾಯಕತೆಯಿಂದ ಹೊರಹೊಮ್ಮಿದ ತೀರ್ಮಾನ. ಅಜ್ಞಾನದಿಂದಾಗಿ ತನ್ನನ್ನಾವರಿಸಿದ್ದ ಅಸಹಾಯಕತೆಯನ್ನು ಬದಿಗೊತ್ತಿ, ಎಷ್ಟು ಜ್ಞಾನ ಲಭ್ಯವಿತ್ತೋ ಅಷ್ಟನ್ನೇ ಮುಂದುಮಾಡಿ ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಹೆಜ್ಜೆಯನ್ನಿಡುವ ಪ್ರಯತ್ನದಲ್ಲಿ ಮಾನವ ತೊಡಗಿದಾಗ ವಿಜ್ಞಾನದ ಬೀಜ ಬಲಿಯತೊಡಗಿತೆನ್ನಬಹುದು. ಅದು ಬೆಳೆದಂತೆ ಮಾನವನ ಸ್ವಾತಂತ್ರ್ಯವೂ ಹೆಚ್ಚುತ್ತಾ ಹೋಯಿತು. ಪ್ರಕೃತಿಯ ನಿಯಮವನ್ನರಿತು ಅದನ್ನು ಕ್ರಿಯೆಯಲ್ಲಿ ಪ್ರಯೋಗಿಸಿದಾಗ ಅವನಿಗೆ ಲಭಿಸುವ ಸವಲತ್ತುಗಳು ಹೆಚ್ಚುವುದು ಸ್ವಾಭಾವಿಕವಾಗಿದೆ. ಅದಕ್ಕೆ ಪೂರ್ವದಲ್ಲಿ ಅವನಿಗಿದ್ದ ಮಾರ್ಗಗಳೆರಡು: ಒಂದು, ಇಲ್ಲದ ಶಕ್ತಿ ಮತ್ತು ಸುಖಗಳನ್ನು ವೈಯಕ್ತಿಕ ಭಾವನೆಯಿಂದ ಮನಸ್ಸಿನಲ್ಲಿ ಬೇರುಬಿಡುವಂತೆ ಮಾಡುವುದರಲ್ಲಿ ಉದ್ಯುಕ್ತನಾಗುವುದು; ಇನ್ನೊಂದು, ಹೊಸ ಶಕ್ತಿಯನ್ನು ಪಡೆಯುವುದರತ್ತ ಹೊರಳಿ ನೈಜ ಸುಖವನ್ನು ಎಷ್ಟು ದೊರಕಿಸಿಕೊಳ್ಳಬಹುದೋ ಅಷ್ಟನ್ನು ದೊರಕಿಸಿಕೊಳ್ಳಲು ಮತ್ತು ಅದನ್ನು ವೃದ್ಧಿಗೊಳಿಸಲು ತವಕಿಸುವುದು. ಒಂದು ಧರ್ಮ, ಇನ್ನೊಂದು ವಿಜ್ಞಾನ. ಹೀಗಿರುವಲ್ಲಿ ಅವುಗಳ ನಡುವೆ ಸಾಮರಸ್ಯ ಏರ್ಪಡಲು ಸಾಧ್ಯವಿಲ್ಲ. ಚಾರಿತ್ರಿಕವಾಗಿ ಜ್ಞಾನಕ್ಕೆ ಪರಿಮಿತಿಯಿರುವುದರಿಂದ ಮಾನವನ ಸ್ವಾತಂತ್ರ್ಯಕ್ಕೂ ಪರಿಮಿತಿ ಇದ್ದೇ ತೀರಬೇಕು. ಚರಿತ್ರೆಯುದ್ದಕ್ಕೂ ವಿಜ್ಞಾನದ ಪ್ರಗತಿಗೆ ಧರ್ಮ ಅಡ್ಡಿಯುಂಟು ಮಾಡುತ್ತಾ ಬಂದಿದೆ. 16ನೆಯ ಶತಮಾನದಲ್ಲಿ ಇಟಲಿಯಲ್ಲಿ ಕ್ಯಾಥೋಲಿಕ್ ಕ್ರೈಸ್ತ ಸಂಪ್ರದಾಯದ ಎಣೆಯಿಲ್ಲದ ಪ್ರಾಬಲ್ಯವನ್ನೆದುರಿಸಿದ ಗೆಲಿಲಿಯೋವಿನಂತಹ ವಿಜ್ಞಾನಿಯ ಜೀವನ ಇದಕ್ಕೊಂದು ನಿದರ್ಶನ. ಗೆಲಿಲಿಯೋ ಇನ್ನೂ ಪ್ರಖ್ಯಾತನಾಗಿಲ್ಲದಿದ್ದಾಗ ಇಟಲಿಯಲ್ಲಿ ಗಿಯಾರ್ಡನೋ ಬ್ರೂನೋ ಎಂಬ ಖಗೋಳಶಾಸ್ತ್ರಜ್ಞನೊಬ್ಬನಿದ್ದ. ಅವನೇನೋ ಕ್ರೈಸ್ತ ಧರ್ಮದ ಶತ್ರುವಾಗಿರಲಿಲ್ಲ. ಚರ್ಚಿನ ಬಗ್ಗೆ ಅವನಲ್ಲಿ ಅಪಾರವಾದ ಗೌರವ ಮತ್ತು ವಿಶ್ವಾಸಗಳಿದ್ದವು. ಆದರೂ ತನ್ನ ಅಧ್ಯಯನದಿಂದ ಸೂಚಿತವಾದ ಫಲಿತಾಂಶವನ್ನು ಪ್ರಚಾರ ಮಾಡಿದ ಕ್ರೈಸ್ತಮತ ಅದನ್ನು ಸ್ವೀಕರಿಸಲು ಸಿದ್ಧವಿರಲಿಲ್ಲ. ಅವನನ್ನು ಧರ್ಮದ ಮತ್ತು ಸಮಾಜದ ಶತ್ರುವೆಂದು ತೆಗಳಿ ಜೀವಂತ ಸುಡುವಷ್ಟು ನೀಚಮಟ್ಟಕ್ಕೆ ಹೋಗಲು ಕೂಡ ಕ್ಯಾಥೋಲಿಕ್ ಚರ್ಚ್ ಹೇಸಲಿಲ್ಲ. ಆತನನ್ನು ಚಿತೆಗೇರಿಸಿ ಸುಟ್ಟರು. ಹಾಗೆ ಆತ ಚಿತೆಯೇರಿ ಸುಟ್ಟು ಹೋಗುತ್ತಿದ್ದಾಗ ಒಬ್ಬ ಪಾದ್ರಿ ಕ್ರೈಸ್ತ ಧರ್ಮದ ಹೆಗ್ಗುರುತಾದ ಶಿಲುಬೆಯೊಂದನ್ನು ಆತನಿಗೆ ನೀಡಿ ಅದನ್ನು ಚುಂಬಿಸಿಯಾದರೂ ಪಾಪವನ್ನು ನೀಗಿಕೊಳ್ಳಬೇಕೆಂದು ಸಲಹೆ ನೀಡಿದನಂತೆ. ಬ್ರೂನೋವಿಗೆ ಅಂತಹ ಪ್ರಾಯಶ್ಚಿತ್ತದ ಅಗತ್ಯ ಕಾಣಲಿಲ್ಲ. ಶಿಲುಬೆಯಿಂದ ತನ್ನ ಮುಖವನ್ನು ತಿರುಗಿಸಿ ಸುಖವಾಗಿ ಸುಟ್ಟು ಬೂದಿಯಾದನಂತೆ ಅವನು. ವಿಜ್ಞಾನ ಪೂರ್ಣಸ್ವರೂಪದಲ್ಲಿ ಆ ಕ್ಷಣದಲ್ಲಿ ಉದ್ಭವವಾಯಿತೆಂದರೆ ತಪ್ಪಲ್ಲ. ಇಂತಹ ನಿಷ್ಠುರದ ಮಾರ್ಗ ವಿಜ್ಞಾನದ ಮಾರ್ಗ. ಪ್ರಾಚೀನ ಭಾರತದಲ್ಲಿ ವೈದ್ಯಕೀಯ ಪದ್ಧತಿಯನ್ನು ಬೆಳೆಸಲು ಶ್ರಮಿಸಿದವರು ಇದಕ್ಕಿಂತಲೂ ಕಠಿಣವಾದ ನಿಷ್ಠುರವನ್ನು ಬೆಳೆಸಿಕೊಳ್ಳಬೇಕಾಯಿತು. ಧರ್ಮಶಾಸ್ತ್ರಕಾರರ ವಕ್ರದೃಷ್ಟಿಯ ಘೋರ ಪರಿಣಾಮಗಳನ್ನೆದುರಿಸಿ ತಮ್ಮ ವೈಜ್ಞಾನಿಕ ಮಾರ್ಗದಿಂದ ಹಿಂಜರಿಯದೆ ಮಾನವ ಜನಾಂಗದ ಶ್ರೇಯೋಭಿವೃದ್ಧಿಗೆ ಭದ್ರಬುನಾದಿ ಹಾಕ್ಹೊರಟ ಇವರು ವಿಜ್ಞಾನಿಗಳ ಪಂಕ್ತಿಯಲ್ಲಿ ಅಗ್ರಮಾನ್ಯರಾಗಿ ಉಳಿದಿದ್ದಾರೆ. ಅಂತೂ ಧರ್ಮ ತನ್ನ ಪರಂಪರಾಗತವಾದ ಹಠಮಾರಿ ವಿರೋಧವನ್ನು ನಿರಾಕರಿಸಿದ ಹೊರತು ವಿಜ್ಞಾನ ಮತ್ತು ಧರ್ಮಗಳ ನಡುವೆ ಸಾಮರಸ್ಯ ಸಾಧ್ಯವಾಗಲಾರದು. ಇಷ್ಟೆಲ್ಲ ಹೇಳಿದ್ದು ಧರ್ಮವೆಂದರೆ ಕಸದ ಬುಟ್ಟಿಗೆ ಹೋಗಬೇಕಾದ ತುಚ್ಛ ಸಾಮಗ್ರಿ ಎಂದು ಸೂಚಿಸುವುದಕ್ಕಾಗಿಯಲ್ಲ. ಧರ್ಮದಿಂದ ಸ್ಫೂರ್ತಿಯನ್ನು ಹೊಂದಿ ಜನಸಾಮಾನ್ಯರ ಸಂಕಷ್ಟಗಳ ನಿವಾರಣೆಗಾಗಿ ನಿರಂತರವಾಗಿ ದುಡಿದಿರುವ ಧೀಮಂತರನೇಕರು ಚರಿತ್ರೆಯಲ್ಲಿ ಆಗಿಹೋಗಿದ್ದಾರೆ. ಭಕ್ತಿ ಸಂಪ್ರದಾಯದ ಸಂತರಾಗಲಿ ನಂತರದ ವಚನಕಾರರಾಗಲಿ ಈ ಗುಂಪಿಗೆ ಸೇರುವಂತಹವರೇ. ಅವರ ಮಾರ್ಗ ಇಂದಿನ ವಸ್ತುಸ್ಥಿತಿಯ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಾಂತಿಕಾರಕವಾಗಿ ಕಾಣದಿರಬಹುದು. ಆದರೆ ಖಂಡಿತಕ್ಕೂ ಅದು ಪ್ರಗತಿಪರವಾದ ಚಳುವಳಿ ಹೌದು. ಪ್ರಾಥಮಿಕ ಘಟ್ಟದ ಕ್ರೈಸ್ತ ಧರ್ಮ ಕೂಡ ಇದಕ್ಕೆ ಹೊರತಾದುದಲ್ಲ. ಇದರ ಆಸರೆಯಿಂದ ರೈತ ಚಳುವಳಿಗಳನ್ನು ಹೂಡಿದ ಕಟ್ಟ ಧಾರ್ಮಿಕವಾದಿಗಳನ್ನು ಕೂಡ ನಾವು ಹೆಸರಿಸಬಹುದು. ಸಮಷ್ಟಿಯ ದೃಷ್ಟಿಯಿಂದ ಧರ್ಮ ಹೋರಾಟದ ಆಗರವಾಗಿ ಕೆಲವೊಮ್ಮೆ ವರ್ತಿಸಿರುವುದಕ್ಕೆ ಇದೊಂದು ನಿದರ್ಶನ ಅಷ್ಟೇ. ಸದಾ ಕಷ್ಟನಷ್ಟಗಳ ಪ್ರಪಾತದಲ್ಲಿ ಸಿಲುಕಿಕೊಂಡಿದ್ದವನಿಗೆ ಧರ್ಮ ನೆಮ್ಮದಿ ತಂದುಕೊಡುವ ನಿಟ್ಟುಸಿರಿನಂತೆ ತೋರಿಬಂತು. ಅದೇ ಸಮಯದಲ್ಲಿ ಮಾನವನ ಕ್ರಿಯಾಶಕ್ತಿಯನ್ನು ಕುಂಠಿತಗೊಳಿಸುವ ಮಾದಕದ್ರವ್ಯದಂತೆಯೂ ಅದು ಪರಿಣಮಿಸಿತು. ಏಕೆಂದರೆ ಧರ್ಮ ಸೂಚಿಸಿದ ಮತ್ತು ಇಂದಿಗೂ ಸೂಚಿಸುವ ಪರಿಹಾರ ಸಮಸ್ಯೆಯನ್ನು ಬಗೆಹರಿಸಬಲ್ಲ ಪರಿಹಾರವಲ್ಲ. ಸಮಸ್ಯೆಯತ್ತ ಔದಾಸೀನ್ಯ ಭಾವವನ್ನು ಹುಟ್ಟುಹಾಕುವ ಅಥವಾ ಸಮಸ್ಯೆಯ ತೀವ್ರತೆಯನ್ನು ಕಡಿಮೆ ಮಾಡುವ ಕಾರ್ಯವನ್ನು ಮಾತ್ರ ಧರ್ಮ ನಿರ್ವಹಿಸುತ್ತದೆ. ಸಾಂಘಿಕ ದೃಷ್ಟಿಯಿಂದ ನೋಡಿದರೆ ಅದು ಸಾಮಾಜಿಕ ಕ್ಷೋಭೆಗೆ ಕಾರಣವಾಗಿದೆಯೇ ವಿನಃ ಸಾಮಾಜಿಕ ಪರಿವರ್ತನೆಗಲ್ಲ. ಧರ್ಮ ದುಗುಡವನ್ನು ದ್ವಿಗುಣಿತವಾಗದಂತೆ ತಡೆಹಿಡಿಯಬಲ್ಲುದು, ಆದರೆ ಅದನ್ನು ನಿವಾರಿಸಲಾರದು. ನಿವಾರಣೆ ಮಾನವ ಪ್ರವೃತ್ತಿ ಪ್ರಕೃತಿಯೊಡನೆ ಸೆಣಸಾಟ, ಜ್ಞಾನವೃದ್ಧಿ ಇತ್ಯಾದಿಗಳಿಂದ ಮಾತ್ರ ಸಾಧ್ಯ. ಪರಲೋಕದ ಶಾಶ್ವತ ಸುಖದ ಭ್ರಮೆಯಿಂದ ಆವೃತರಾಗಿ ಇಹಲೋಕದ ಬೇನೆಯನ್ನು ಎಲ್ಲರೂ ಎಲ್ಲ ಕಾಲಕ್ಕೂ ಸಹಿಸಿಕೊಂಡು ಹೋದಾರೆಂದು ಊಹಿಸುವುದೇ ಒಂದು ಮೌಢ್ಯ. ಮಾನವಿಕ ಮೌಲ್ಯಗಳ ದೃಷ್ಟಿಯಿಂದ ಧರ್ಮ ಅನಿವಾರ್ಯ ಮತ್ತು ಆ ಕಾರಣದಿಂದ ಅದು ವಿಜ್ಞಾನಕ್ಕಿಂತಲೂ ಹೆಚ್ಚು ಶ್ರೇಷ್ಠ ಎಂಬ ವಾದವನ್ನು ಆಗಾಗ್ಗೆ ನಮ್ಮ ಮುಂದಿಡಲಾಗುತ್ತದೆ.
ವಿಜ್ಞಾನಕ್ಕೂ ಒಂದು ಮೌಲ್ಯದ ಬಲವಿದೆ. ಮಾನವಿಕ ಮೌಲ್ಯಗಳನ್ನು ವಿಜ್ಞಾನ ತಿರಸ್ಕರಿಸುವುದಿಲ್ಲ. ವಿಜ್ಞಾನ ಅನೈತಿಕತೆಯನ್ನು ಎತ್ತಿಹಿಡಿಯುತ್ತದೆಂಬ ಮಿಥ್ಯಾಕಲ್ಪನೆಯನ್ನು ಧರ್ಮಧುರಂಧರರೇ ಹೆಚ್ಚು ಪ್ರಚಾರ ಮಾಡುತ್ತಾರೆಂಬುದು ಕಟುಸತ್ಯ. ಇಂದಿನ ಜಾಗತಿಕ ಆರ್ಥಿಕ ಮತ್ತು ರಾಜಕೀಯ ವಾತಾವರಣದಲ್ಲಿ ವಿಜ್ಞಾನದ ವಿಷಗಾಳಿ ಎಲ್ಲೆಲ್ಲೂ ಆವರಿಸಿರುವಂತೆ ತೋರುತ್ತಿರುವುದು ನಿಜ. ಇಂದಿನ ಚಾರಿತ್ರಿಕ ಘಟ್ಟದಲ್ಲಿ ಅಸ್ತಿತ್ವದಲ್ಲಿರುವ ಸಮಾಜದ ವ್ಯವಸ್ಥೆಯಿಂದಾಗಿ ಬೇರೆಲ್ಲ ಸಾಮಗ್ರಿಗಳ ಮತ್ತು ಜ್ಞಾನದ ಬಳಕೆಯಲ್ಲಿ ಕಂಡುಬರುವ ಅಸ್ತವ್ಯಸ್ತತೆ ವಿಜ್ಞಾನದ ಕ್ಷೇತ್ರದಲ್ಲೂ ಹಬ್ಬಿ ನಿಂತಿದೆ. ಅದು ಸಮಾಜದ ಆಂತರಿಕ ಸಂಘರ್ಷದ ಅನಿವಾರ್ಯ ಪರಿಣಾಮ. ದಿನನಿತ್ಯದ ಜೀವನ ಸನ್ನಿವೇಶದಲ್ಲಿ ಪ್ರತಿಕ್ರಿಯೆಗಳನ್ನು ಪ್ರಜ್ಞಾಪೂರ್ವಕವಾಗಿ ರೂಢಿಸಿಕೊಳ್ಳುವುದರಲ್ಲಿ ವ್ಯಕ್ತಿತ್ವದ ವಿಕಾಸವಾಗುತ್ತದೆ. ಬೆಲ್ಜಿ, ಪಿಪ್ರಾ, ಹುಣಿಸೆಕೋಟೆ ಇತ್ಯಾದಿ ಬೀಭತ್ಸ ಕಾಂಡಗಳು ಸರಪಳಿಯಂತೆ ಒಂದರ ಮೇಲೊಂದು ಈಚಿನ ದಿನಗಳಲ್ಲಿ ಘಟಿಸಿವೆ. ಮಹಿಳೆಯರ ಮೇಲಿನ ಹೀನ ಅತ್ಯಾಚಾರಗಳ ಸುದ್ದಿಗಳು ದಿನಂಪ್ರತಿ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿವೆ. ಎಷ್ಟೋ ಹತ್ಯಾಕಾಂಡಗಳೂ ಅತ್ಯಾಚಾರಗಳೂ ಪ್ರಕಟವಾಗದೆಯೂ ಉಳಿದಿವೆ. ಈ ರೀತಿಯ ನರಮೇಧಗಳು ಮತ್ತು ಪಾಶವೀವೃತ್ತಿಗಳು ಸೈದ್ಧಾಂತಿಕವಾಗಿ ಧಾರ್ಮಿಕ ಮೌಲ್ಯಗಳಲ್ಲ, ಮಾನವೀಯ ಮೌಲ್ಯಗಳಂತೂ ಅಲ್ಲವೇ ಅಲ್ಲ. ಈ ಎಲ್ಲ ಘಟನೆಗಳು ಜರುಗಿದಾಗಲೂ ಪ್ರಜ್ಞಾವಂತರು, ವಿವೇಕಿಗಳು, ಸಾಮಾಜಿಕ ಜವಾಬ್ದಾರಿಯನ್ನರಿತಿರುವವರು ಮತ್ತು ವರ್ಗದೃಷ್ಟಿಯಿಂದ ಹೋರಾಟ ನಡೆಸುತ್ತಿರುವವರು ಸಿಟ್ಟಿಗೆದ್ದಿದ್ದಾರೆ, ಮೌಲ್ಯಗಳ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅನಸೂಯಮ್ಮನವರ ಮೇಲೆ ದೌರ್ಜನ್ಯ ನಡೆದಾಗ ಮತ್ತು ಶೇಷಗಿರಿಯಪ್ಪನವರ ಕೊಲೆಯಾದಾಗ ದಲಿತ ಸಂಘರ್ಷ ಸಮಿತಿ, ಬಂಡಾಯ ಸಾಹಿತ್ಯ ಸಂಘಟನೆ, ಕಮ್ಯುನಿಸ್ಟ್ ಪಕ್ಷಗಳು ಇತ್ಯಾದಿಗಳಂತೆ ಯಾವ ಧಾರ್ಮಿಕ ಗುರು ಧಾರ್ಮಿಕ ಮೌಲ್ಯಗಳಿಂದ ಪ್ರೇರಿತನಾಗಿ ಕಾರ್ಯಪ್ರವೃತ್ತನಾಗಲಿಲ್ಲ. ಇದು ಧಾರ್ಮಿಕ ಕ್ಷೇತ್ರದ ಹೊಣೆಗೆಡಿತನ ಎನ್ನಬೇಕಷ್ಟೇ. ವಿಜ್ಞಾನ ಮತ್ತು ಧರ್ಮಗಳ ನಡುವಿನ ವ್ಯತ್ಯಾಸವನ್ನು ಇನ್ನೊಂದು ದೃಷ್ಟಿಯಿಂದಲೂ ಗಮನಿಸಬೇಕು. ವಿಜ್ಞಾನವನ್ನು ಅಭ್ಯಸಿಸುವ ಯಾವನೂ ಅದರ ವ್ಯಾಪ್ತಿ ಈಗಾಗಲೇ ಸಮಗ್ರವಾಗಿ ಪೂರೈಸಿದೆಯೆಂದು ಹೇಳಲಾರ. ಅದು ಇನ್ನೂ ಬೆಳೆಯಬೇಕಾದ ತರುಣಾವಸ್ಥೆಯ ಜ್ಞಾನಕ್ಷೇತ್ರ. ಆದರೆ ಧರ್ಮ ಹಾಗಲ್ಲ. ಯಾವ ಗಹನವಾದ ಪ್ರಶ್ನೆಯೇ ಆಗಲಿ ಧರ್ಮ ಅದಕ್ಕೆ ಸಮರ್ಪಕ ವಾದ ಮತ್ತು ಕಟ್ಟುನಿಟ್ಟಾದ ಡಾಂಬಿಕ ಉತ್ತರವನ್ನು ಕೊಟ್ಟೇ ತೀರುತ್ತದೆ. ಇದು ಧರ್ಮದ ಉದ್ದಟತನ. ವಿಜ್ಞಾನ ಇಂತಹ ಉದ್ದಟತನದ್ದಲ್ಲ. ಒಂದು ಧರ್ಮಕ್ಕೆ ಸೇರಿದವರ ಬಾಳು ಹೀಗಾದರೆ ಒಂದು ಧರ್ಮದಿಂದ ಬೇರೊಂದು ಧರ್ಮಕ್ಕೆ ಜಿಗಿಯುವವರ ಬಾಳು ಇಮ್ಮಡಿ ಮೌಢ್ಯದಿಂದ ತುಂಬಿರಬೇಕಷ್ಟೇ. ಧರ್ಮದ ಇಂತಹ ಗೊಂದಲಗಳನ್ನು ವಿಜ್ಞಾನ ಮಾತ್ರ ಬಿಡಿಸಬಲ್ಲದು. ಇನ್ನೊಂದು ವೈಶಿಷ್ಟ್ಯವೇನೆಂದರೆ ಧರ್ಮ ತನ್ನ ಗೊಂದಲವನ್ನು ವಿಜ್ಞಾನದ ಮೇಲೆ ಹೇರಲು ಇಲ್ಲಿಯ ತನಕವೂ ಅಸಮರ್ಥವಾಗಿಯೇ ಉಳಿದಿದೆ. ಆದರೆ ವಿಜ್ಞಾನ ಬೆಳೆದಂತೆ ಧರ್ಮದ ಗೊಡ್ಡುತನ ಕ್ರಮೇಣ ಕಡಿಮೆಯಾಗುತ್ತಿದೆ. ಅಂತಿಮವಾಗಿ ಜಯ ವಿಜ್ಞಾನದ್ದಾಗುತ್ತದೆ ಎಂಬುದಕ್ಕೆ ಇದಕ್ಕಿಂತಲೂ ಬೇರೆ ನಿದರ್ಶನ ಬೇಕಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ, ಸಮಾಜದ ಆಗುಹೋಗುಗಳನ್ನು ಗುರುತಿಸಿ ಅವುಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದಾಗ ವ್ಯಕ್ತಿಗಳ ಮತ್ತು ಸಮಷ್ಟಿಯ ವ್ಯಕ್ತಿತ್ವ ಭಾವನೆ, ಪ್ರತಿಕ್ರಿಯೆ, ಆಕಾಂಕ್ಷೆ, ವರ್ಗಪ್ರಜ್ಞೆ ಇತ್ಯಾದಿಗಳು ಹೇಗೆ ಹುಟ್ಟಿ ಬೆಳೆಯುತ್ತವೆಯೆಂದು ಗೊತ್ತಾಗುತ್ತದೆ. ಸಾಮೂಹಿಕ ಜೀವನದ ದೃಷ್ಟಿಯಿಂದ ಸಮಾಜದ ವರ್ಗಗಳ ಆಕಾಂಕ್ಷೆಗಳ ಪೂರೈಕೆಗೆ ಮತ್ತು ಧ್ಯೇಯ ಸಾಧನೆಗೆ ಧರ್ಮಕ್ಕಿಂತಲೂ ಧರ್ಮನಿರಪೇಕ್ಷತೆಯ ಆದ್ಯತೆ ಮನವರಿಕೆಯಾಗುತ್ತದೆ. ಮತ್ತು ವರ್ಗ ಹೋರಾಟದ ಯಶಸ್ಸಿನಿಂದಾಗಿ ಸಮಾಜ ವಿಮುಕ್ತಿ ಹೊಂದುವುದು ಹಾಗೂ ಭವಿಷ್ಯದ ಭವ್ಯ ಸಮಾಜದ ವಿನೂತನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ ಉನ್ನತ ಮಟ್ಟ ರಚನೆಗೊಳ್ಳುವುದು ವಿಜ್ಞಾನದ ಕೊಡುಗೆಯಾಗಿರುತ್ತದೆಯೇ ವಿನಾ ಇತಿಹಾಸದಲ್ಲಿ ತನ್ನ ಪಾತ್ರವನ್ನು ಈಗಾಗಲೇ ಪೂರೈಸಿಕೊಂಡು ವೃದ್ಧಾಪ್ಯದಲ್ಲಿ ದಿನ ಕಳೆಯುತ್ತಿರುವ ಧರ್ಮದ ದತ್ತಿಯಾಗಿರುವುದಿಲ್ಲ. ಮಾನವ ಸಮಾಜಕ್ಕೆ ತಕ್ಕುದಾದ ಮೌಲ್ಯಗಳು ಕೇವಲ ಧರ್ಮದ ಮೌಲ್ಯಗಳೆಂದು ಗಣನೆಗೆ ಬಾರದಿರುವುದರಿಂದ ಸೂಕ್ತವಾದವುಗಳನ್ನು ಭದ್ರಪಡಿಸಿ ಯೋಜಿಸಿಕೊಳ್ಳಲಾಗುತ್ತದೆ ಮತ್ತು ಸೂಕ್ತವಲ್ಲದವುಗಳನ್ನು ನಿರಾಕರಿಸಲಾಗುತ್ತದೆ. ಹಾಗೂ ನೂತನ ಮಾನವಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಾಗುತ್ತದೆ. ಅಂತಹ ಮೌಲ್ಯಗಳ ಅತಿಶಯವಾದ ಪ್ರಯೋಜನವನ್ನು ಮಾನವ ಎಂದೆಂದೂ ಪಡೆದುಕೊಳ್ಳುತ್ತಾನೆ. ಧರ್ಮ ಪ್ರತಿಪಾದಿಸಿ ಸಾಧಿಸದೆ ಹೋದುದನ್ನು ವಿಜ್ಞಾನದ ಬಳಕೆಯಿಂದ ಮಾನವ ಸಾಧಿಸಿಕೊಳ್ಳುತ್ತಾನೆ.